ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಇನ್ನಿತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಬೇಕಾಗುವಂತಹ ಜನರಲ್ ಇಂಗ್ಲೀಷ್ ರಿಲೇಟೆಡ್ ಆದಂತಹ ಒಂದು ಮ್ಯಾರಥಾನ್ ಸೆಷನನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ಇದು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಏನಿದೆ ಅದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಇಂಗ್ಲೀಷಲ್ಲಿ ಬಹಳಷ್ಟು ರೀತಿಯಾದಂತಹ ಕ್ವೆಶನ್ಸ್ ಇದೆ. ಆ ಕ್ವೆಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಈ ಕ್ಲಾಸಿನ ಮುಖ್ಯ ಉದ್ದೇಶ ಆಗಿರುತ್ತೆ. MBAಗೆ ಆಗಿರ್ಬೋದು, PSIಗೆ ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಜನರಲ್ ಇಂಗ್ಲೀಷ್ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇಷ್ಟಕ್ಕೂ ಮುಂಚೆ ನಾವು ಮಾಡಿದಂತಹ ಗ್ರೂಪ್ ಸಿಗೆ ಬೇಕಾಗಿದ್ದಂತಹ ಎಷ್ಟೊಂದು ಸತೆ ಇಂಗ್ಲೀಷ್ ಕ್ಲಾಸಸನ್ನು ಮಾಡಿದ್ದೀವಿ. ಅದನ್ನೆಲ್ಲ ಒಟ್ಟುಗೂಡಿ ಇದು ಒಂದು ಮ್ಯಾರಥಾನ್ ಸೆಷನ್ ಆಗಿರುತ್ತೆ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ ಬಂದು ದ ಫಾಲೋಯಿಂಗ್ ಕ್ವೆಶನ್ಸ್ 36ರಿಂದ 39 ಕ್ವೆಶನ್ಸ್ ಆರ್ ಡಿಸೈನ್ ಟು ಟೆಸ್ಟ್ ಯುವರ್ ಫೆಮಿಲಿಯಾರಿಟಿ ವಿತ್ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ನಮ್ಗೆ ಎಷ್ಟು ಗೊತ್ತಿದೆ ಅಂತ ಟೆಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂಡ್ ಡಾರ್ಕನ್ ಇಟ್ ಇನ್ ಯುವರ್ ಆನ್ಸರ್ ಶೀಟ್. ಸೊ ಫಸ್ಟ್ ಪ್ರಶ್ನೆ, ಡಿಸ್ಪೈಟ್ ದ ಅಗೋನಿ ಕಾಸ್ಡ್ ಡ್ಯಾಶ್ ಪೇನ್, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಸರ್ವೈವಲ್. ಈ ತರದ ಯಾವುದೇ ಪ್ರಶ್ನೆ ಇದ್ದಾಗ ನಾವು ಈ ಪದ ಏನು ಅಂತ ನೋಡ್ಕೋಬೇಕು. ಸೊ ಪೇನ್, ನಾವು ಸುಮಾರು ಸತೆ ಯಾವಾಗಾದ್ರೂ ಹೇಳ್ತೀವಿ ಐ ಆಮ್ ಇನ್ ಪೇನ್ ಅಂತ. ಐ ಆಮ್ ಇನ್ ಪೇನ್ ಅಂದ್ರೆ ನನ್ಗೆ ಪೇನ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಪ್ರಶ್ನೆ ಬಂದು ಆಪ್ಷನ್ಸ್ ಅಲ್ಲಿ ಇನ್, ವಿತಿನ್, ಬೈ ಮತ್ತು ಡ್ಯೂರಿಂಗ್. ಡಿಸ್ಪೈಟ್ ದ ಅಗೋನಿ ಕಾಸ್ಡ್ ಡ್ಯೂರಿಂಗ್ ಪೇನ್ ಅಂತೂ ಆಗಲ್ಲ. ಬೈನು ರಾಂಗ್ ಆನ್ಸರ್. ಇನ್, ವಿತಿನ್, ಡಿಸ್ಪೈಟ್ ದ ಕಾಸ್ಡ್ ವಿತಿನ್ ಪೇನ್ ಅಲ್ಲ. ದ ರೈಟ್ ಆಪ್ಷನ್ ಇಸ್ ಇನ್ ಪೇನ್. ಐ ಆಮ್ ಇನ್ ಪೇನ್ ಅಂದ್ರೆ ನಾನು ನೋವಲ್ಲಿ ಇದ್ದೀನಿ ಅಂತ ಹೇಳೋದು. ರೈಟ್. ಮುಂದಿನ ಪ್ರಶ್ನೆ ಬಂದು ದ ಲ್ಯಾಂಪ್ ಫೆಲ್ ಅಂಡ್ ಬ್ರೋಕನ್ ಡ್ಯಾಶ್ ಪೀಸಸ್. ಅಂದ್ರೆ ಒಂದು ಲ್ಯಾಂಪ್ ಬಿದ್ದು ಚೂರು ಚೂರಾಗಿದೆ ಅನ್ನೋದು. ಸೊ ಚೂರು ಚೂರಾಗಿದೆ ಅನ್ನೋದನ್ನ ಹೇಗೆ ಹೇಳ್ತೀವಿ ಅಂತ ಅಂದ್ರೆ ಆಪ್ಷನ್ 1 into, ಆಪ್ಷನ್ 2 to, 3 is with, 4 is at, and the right answer is option 1 into. ಯಾಕೆಂದ್ರೆ the lamp fell and broken into pieces. ಒಂದು ಹಲವಾಗುವುದನ್ನ ನಾವು into ಅಂತ ಅಂತೀವಿ. ಅಂದ್ರೆ ಯಾವ್ದಾದ್ರು ಒಂದು ಪೀಸು ಅದು ಹಲವಾರು ಆಗೋದನ್ನ ನಾವು into pieces ಅಂತ ಹೇಳ್ತೀವಿ. ರೈಟ್. ಮುಂದಿನ ಪ್ರಶ್ನೆ ಅದೇ ಸರಣಿಯಲ್ಲಿ ಬರ್ತಾ ಇರುವಂತಹ ಪ್ರಿಪೋಸಿಷನ್ಸ್ ಪ್ರಶ್ನೆ ಏನು ಅಂದ್ರೆ ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಶೇಡ್ ಆಫ್ ದ ಟ್ರೀ. ಇಲ್ಲಿ ಏನು ಅಂದ್ರೆ ನಾವು ಅಂಡರ್ ದ ಟ್ರೀ ಅಂತ ಹೋಗ್ಬಿಟ್ಟು ಫಸ್ಟ್ ಅಂಡರ್ ಅಂತ ಮಾರ್ಕ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಯಾಕೆ ಅಂದ್ರೆ ಪ್ರಶ್ನೆ ಇರೋದು ಅಂಡರ್ ದ ಟ್ರೀ ಅಲ್ಲ, ಡ್ಯಾಶ್ ದ ಶೇಡ್ ಆಫ್ ದ ಟ್ರೀ. ಒಂದು ಮರ ಇದೆ, ಮರದ ಕೆಳಗಡೆ ಕೂತಿದ್ದಾನೆ ಅಂತ ಹೇಳೋದಲ್ಲ, ಮರದ ಶೇಡ್ ಇದೆ, ಶೇಡಿನಲ್ಲಿ ಕೂತಿದ್ದಾರೆ ಅಂತ ಹೇಳ್ತಾ ಇರೋದು. ಸೊ ಶೇಡ್ ಅಂತ ಅಂದ್ರೆ ಹೇಗ್ ಬರುತ್ತೆ ಅಂದ್ರೆ ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ ದ ಟ್ರೀ ಅಂದ್ರೆ ಆ ಶೇಡ್ ಆಫ್ ದ ಟ್ರೀ ಎಲ್ಲಿ ಕೂತಿದ್ದಾನೆ ಅಂತ ಆಗತ್ತೆ. ಸೊ ಇನ್ ಈಸ್ ದ ರೈಟ್ ಆನ್ಸರ್. ಅರ್ಜೆಂಟ್ ಅಲ್ಲಿ ತರಾತುರಿಯಲ್ಲಿ ಅಂಡರ್ ಅಂತ ಮಾರ್ಕ್ ಮಾಡಬಾರ್ದು. ರೈಟ್. ದ ನೆಕ್ಸ್ಟ್ ಕ್ವೆಶನ್, ದ ಪೀಪಲ್ ಬಿಗ್ಯಾನ್ ಡ್ಯಾಶ್ ಸ್ಟಾರ್ವ್. ಅಂದ್ರೆ ಜನರು ಹಸಿವೆಯಾಗಕ್ಕೆ ಶುರುವಾದರು ಅಂತ ಪ್ರಶ್ನೆ ಇರೋದು. ಪೀಪಲ್ ಬಿಗ್ಯಾನ್ ಬೈ ಸ್ಟಾರ್ವ್ ಅಲ್ಲ, ದ ಪೀಪಲ್ ಬಿಗ್ಯಾನ್ ಇನ್ ಸ್ಟಾರ್ವ್ ಅಲ್ಲ, ದ ಪೀಪಲ್ ಬಿಗ್ಯಾನ್ ಟು ಸ್ಟಾರ್ವ್. ಈ ತರದ ಕ್ವೆಶನ್ಸ್ ಬಂದಾಗ ನಾವು ಎವ್ರಿ ವರ್ಡ್ ನ ಹಾಕೊಂಡು ಹೋಗ್ತಾ ಇರ್ಬೋದು. ಸೊ ಯಾವ್ದಾದ್ರು ಬಿಗ್ಯಾನ್ ಅಂತ ವರ್ಡ್ ಬಂದಾಗ ಐ ಬಿಗ್ಯಾನ್ ಟು ರನ್ ಫ್ರಮ್ ಟುಡೇ ಅಂದ್ರೆ ನಾನು ಇವತ್ತಿನಿಂದ ಓಡಲು ಸ್ಟಾರ್ಟ್ ಮಾಡಿದೆ. ಟು ಅನ್ನೋ ಪದ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸೊ 40ರಿಂದ 45ರವರೆಗೂ ಚೂಸ್ ದ ಕರೆಕ್ಟ್ ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ ಇವು ಚೂಸ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಏನಪ್ಪಾ ಅಂದ್ರೆ ಡೈಗ್ರೆಸ್.
ಡೈಗ್ರೆಸ್ ಅಂತ ವರ್ಡ್. ಈ ತರದ ಪ್ರಶ್ನೆಗಳು ಯಾಕೆ ಡಿಫಿಕಲ್ಟ್ ಆಗತ್ತೆ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿರಬೇಕು. ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅಂಡ್ ಯಾವುದೇ ಸೆಂಟೆನ್ಸ್ ಕೊಟ್ಟಿಲ್ಲ ಯೂಸ್ ಮಾಡಕ್ಕೆ. ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ ಅಂತ ನೋಡಕ್ಕೆ ಯಾವುದೇ ಸೆಂಟೆನ್ಸ್ ಕೊಟ್ಟಿಲ್ಲ. ಸೊ ಹಾಗಿರ್ಬೇಕಾದ್ರೆ ಡೈಗ್ರೆಸ್ ಅನ್ನುವ ಪದ ಏನು ಅನ್ನೋದು ಗೊತ್ತಿರ್ಬೇಕು. ಏನಪ್ಪಾ ಡೈಗ್ರೆಸ್ ಅಂದ್ರೆ, ಯಾರಾದ್ರೂ ಒಂದು ಮಾತು ಹೇಳ್ತಾ ಇರ್ತಾರೆ, ನೀವು ನಾವೇನೋ ಒಂದು ಮಾತು ಹೇಳ್ತಾ ಇರ್ತೀವಿ, ನಾವೇನೋ ಒಂದು ವಿಷಯ ಹೇಳ್ತಾ ಇರ್ತೀವಿ, ಅವ್ರ ಆ ವಿಷಯನ ಹೊಳ್ಳಿಸೋದು ಅಥವಾ ಅದನ್ನ ಡೈವರ್ಟ್ ಮಾಡೋದು ಅಂತ ಹೇಳ್ತೀವಿ. ಅದನ್ನ ಡೈವರ್ಟ್ ಮಾಡ್ಬಿಟ್ಟು ಬೇರೆ ಏನೋ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನಾವು ನೀನು ಟಾಪಿಕ್ ಅನ್ನ ಡೈಗ್ರೆಸ್ ಮಾಡ್ತಾ ಇದೀಯಾ ಅಂತ, ಅಂದ್ರೆ ಡಿವಿಯೇಟ್ ಮಾಡ್ತಾ ಇದೀಯಾ ಅನ್ನೋದನ್ನ ಡೈಗ್ರೆಸ್ ಅಂತ ಕರೀತಾರೆ. ಇಂಡೈಜೆಷನ್ ಗೆ ಕನ್ಫ್ಯೂಸ್ ಮಾಡ್ಬೋದು, ಡೈಜೆಸ್ಟ್ ಅನ್ನೋ ತರ ಕೇಳಿಸ್ತಾ ಇದೆ ಅಂತಲ್ಲ. ರೈಟ್ ಆನ್ಸರ್ ಇಸ್ ಡೈಗ್ರೆಸ್. ಗ್ಲೀ ಅನ್ನೋ ಪದ ಕೊಟ್ಟಿದ್ದಾರೆ. ಗ್ಲೀ ಅಂತ ಅಂದ್ರೆ ಯಾವುದರಿಂದ ನಮಗೆ ಸಂತೋಷ ಸಿಗುತ್ತೋ ಅದನ್ನ ಗ್ಲೀ. ಐ ಆಮ್ ಇನ್ ಗ್ಲೀ ಟುಡೇ ಬಿಕಾಸ್ ಐ ಪಾಸ್ಡ್. ನಾನು ಸಂತೋಷದಲ್ಲಿದ್ದೀನಿ ಯಾಕಂದ್ರೆ ನಾನು ಇವತ್ತು ಪಾಸ್ ಆಗಿದ್ದೀನಿ ಅನ್ನೋ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಗ್ಲೀ ಅನ್ನೋದಕ್ಕೆ ಉತ್ತರ ಡಿಲೈಟ್, ಶೌಟ್, ಸ್ಯಾಡ್ ಮತ್ತು ವೀಪ್ ಅಲ್ಲಿ ರೈಟ್ ಆನ್ಸರ್ ಇಸ್ ಡಿಲೈಟ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ರೈಟ್. ಹಾಗೆ ಸಿನಾನಿಮ್ಸಿನ ಕ್ವೆಶ್ಚನ್, ಟ್ಯಾಸಿಟರ್ನ್ ಅಂತ ಗೆಟ್ ಸಿನಾನಿಮ್ ಬೇಕು. ಟಾಕೆಟಿವ್, ರಿಸರ್ವ್ಡ್, ಸೆನ್ಸಿಟಿವ್, ಟೆಂಪರ್. ಸುಮಾರು ಸತೆ ಸೇಮ್ ಲೆಟರ್ಸ್ ಇಂದ ಸ್ಟಾರ್ಟಿಂಗ್ ಇರುವಂತ ವರ್ಡ್ಸ್ ಕೊಟ್ಟಿರ್ತಾರೆ, ಟ್ಯಾಸಿಟರ್ನ್, ಟಾಕೆಟಿವ್, ಟೆಂಪರ್ ಅಂತ. ಕನ್ಫ್ಯೂಸ್ ಆಗ್ಬಾರ್ದು. ಟ್ಯಾಸಿಟರ್ನ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೋ, ಅವನು ನಾವು ಏನು ಅಂದ್ರೆ ಬಿಟ್ ಆನ್ಸರ್ ಕೊಡೋದು ಅಂತ. ನೀವ್ ಯಾವ ಊರು ಅಂತ ಕೇಳಿದ್ರೆ ಬರೀ ಅವ್ರ ಊರ ಹೆಸರು ಹೇಳೋದು. ಕೆಲವರು ಯಾವ ಊರು ಅಂತಂದ್ರೆ ನಮ್ದು ಆ ಊರಲ್ಲಿ ಆ ಹಳ್ಳಿ ಹತ್ರ ಇರುವಂತ ಊರು ಅಂತ ಅವರ ಬಗ್ಗೆ ಹೆಚ್ಚಾಗಿ ಇನ್ಫಾರ್ಮೇಶನ್ ಅನ್ನ ಹೇಳ್ಕೊಂತಾರೆ. ಬಟ್ ಟ್ಯಾಸಿಟರ್ನ್ ಅನ್ನೋರು ರಿಸರ್ವ್ಡ್ ಆಗಿರ್ತಾರೆ ಅಂತ, ಅವರು ಮಾತು ಕಡಿಮೆ ಆಡ್ತಾರೆ ಅನ್ನೋದು ಟ್ಯಾಸಿಟರ್ನಿನ ಎಕ್ಸಾಂಪಲ್. ನೆಕ್ಸ್ಟ್ ಬಂದು ಇಂಪೇರ್. ಪೇರ್ ಮಾಡೋದು ಅಂದ್ರೆ ಯಾವ್ದನ್ನಾದ್ರೂ ಸೇರಿಸೋದು ಅಂತ. ಪೇರ್ ಮಾಡೋದು ಅಂದ್ರೆ ಸೇರಿಸೋದು. ಇಂಪೇರ್ ಅಂದ್ರೆ ಅದನ್ನ ಬಿಡಿಸೋದು ಅಥವಾ ಡ್ಯಾಮೇಜ್ ಮಾಡೋದು ಅಂತ. ಇಲ್ಲಿ ನೋಡ್ಬೇಕು, ಇಂಪೇರ್ ಅನ್ನೋದಕ್ಕೆ ಕಪಲ್ ಅಂತ ಕೊಟ್ಟಿದ್ದಾರೆ, ಅದು ಸರಿಯಾದ ಉತ್ತರ ಅಲ್ಲ. ಇಂಪೇರ್ ಅಂದ್ರೆ ಡ್ಯಾಮೇಜ್ ಮಾಡೋದು. ರೈವಲ್ಲೂ ಅಲ್ಲ, ಪರ್ಮಿಷನ್ ಕೂಡ ಅಲ್ಲ. ಮುಂದಿನ ಪ್ರಶ್ನೆ ಮತ್ತೆ ಸಿನಾನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಕ್ಕೆ ರಿಲೇಟೆಡ್ ಪ್ರಶ್ನೆ. ವಿಗರಸ್ ಆಗಿದೆ ಯಾವ್ದಾದ್ರು ಅಂತ ಅಂದ್ರೆ ಅದು ಡೈನಮಿಕ್ ಆಗಿದೆ. ಟೈಟ್ ಆಗಿದೆ ಅಂದ್ರೆ ಅಲ್ಲ, ಆಗ್ಲೇ ಗೊತ್ತಾಗ್ಬಿಡುತ್ತೆ ಟೈಟ್ ಅಲ್ಲ ಅಂತ. ಫಾಸ್ಟ್ ಆಗಿದೆ ಮತ್ತು ಟಫ್ ಆಗಿದೆ ಅನ್ನೋದನ್ನು ಅಲ್ಲ. ವಿಗರಸ್ ಆಗಿದೆ ಯಾವ್ದಾದ್ರು ಒಂದು ಸಿಲೆಬಸ್ ವಿಗರಸ್ ಆಗಿದೆ ಅಂತ ಅಂದ್ರೆ ಡೈನಮಿಕ್ ಆಗಿದೆ ಅಂತ. ಡೈನಮಿಕ್ ಈಸ್ ದ ಕ್ಲೋಸೆಸ್ಟ್ ಅಂದ್ರೆ ಅತ್ಯಂತ ಹತ್ತಿರವಾದ ಸಮಾನಾರ್ಥಕ ಪದ ಬಂದು ಡೈನಮಿಕ್ ಅಂತ. ನಂತರದಲ್ಲಿ ಟೆಂಪೋರಲ್ ಅಂತ ಒಂದು ವರ್ಡ್ ಇದೆ. ಟೆಂಪೋರಲ್ ಅಂತ ಅಂದ್ರೆ ಏನು? ವ್ಯಾಲ್ಯೂಯಬಲ್, ವರ್ಲ್ಡ್ಲಿ, ಟ್ರೂತ್ ಮತ್ತು ಟೆಂಪರರಿ ಅಂತ. ಇದಕ್ಕೆ ಸರಿಯಾದ ಸಮಾನಾರ್ಥಕ ಪದ ಬಂದು ವರ್ಲ್ಡ್ಲಿ ಅನ್ನೋದು ಸರಿಯಾದ ಸಮಾನಾರ್ಥಕ ಪದ. ನೆಕ್ಸ್ಟ್, ಟು ಆನ್ಸರ್ ದ ಕ್ವೆಶ್ಚನ್ 46 to 51, ಚೂಸ್ ದ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದವನ್ನ ಆರಿಸಬೇಕು ಅಂತ ಹೇಳ್ತಾ ಇರೋದು. ಏನಪ್ಪಾ? ಫಸ್ಟ್ ಕ್ವೆಶ್ಚನ್, ಪೆರಿನಿಯಲ್ ಅನ್ನೋದನ್ನ ನಾವು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಎಲ್ಲನ ಕೇಳಿದೀವ ಅಂತ ಯೋಚನೆ ಮಾಡ್ಬೇಕು. ಪೆರಿನಿಯಲ್ ರಿವರ್ಸ್ ಅಂತ ಕೇಳಿದೀವಿ. ಪೆರಿನಿಯಲ್ ರಿವರ್ಸ್ ಅಂದ್ರೆ ಯಾವುದು ಥ್ರೂಔಟ್ ವರ್ಷ ಪೂರ್ತಿ ಹರಿಯುತ್ತೋ ಅದನ್ನ ನಾವು ಪೆರಿನಿಯಲ್ ರಿವರ್ಸ್. ಫಾರ್ ಎಕ್ಸಾಂಪಲ್, ಗಂಗಾ ಬಂದು ಪೆರಿನಿಯಲ್ ರಿವರ್ ಅಂತ ಹೇಳ್ತೀವಿ, ಯಾಕಂದ್ರೆ ವರ್ಷ ಪೂರ್ತಿ ಇರುತ್ತೆ. ಹಾಗಿದ್ದಾಗ ಅದರ ಆಪೋಸಿಟ್ ಏನಿರ್ಬೇಕು ಅಂದ್ರೆ ಯಾವಾಗೋ ಒಮ್ಮೊಮ್ಮೆ ಇರುವಂತದ್ದು, ಒಮ್ಮೊಮ್ಮೆ ಬರುವಂತದ್ದು. ಏನು ಒಮ್ಮೊಮ್ಮೆ ಬರುವುದು ಅಂದ್ರೆ ಒಕೇಶನಲ್ ಇಸ್ ದ ರೈಟ್ ಆನ್ಸರ್.
ಒಕೇಶನಲ್ ಆಗಿ ಬರ್ಬೋದು, ಯಾವುದೋ ಒಂದ್ ಟೈಮ್ ಬರುತ್ತೆ, ಒಂದ್ ಟೈಮ್ ಬರಲ್ಲ. ಪರ್ಮನೆಂಟ್ ಅಂತೂ ಡೆಫಿನೆಟ್ಲಿ ಅಲ್ಲ, ಫ್ರೀಕ್ವೆಂಟು ಅಲ್ಲ, ರೇರ್ ಅಲ್ಲ. ಯಾಕೆ ಅಂದ್ರೆ ರೇರ್ ಅಂದ್ರೆ ಯಾವಾಗ್ಲೂ ಒಂದ್ಸತೆ ಅಂತ. ದಟ್ ಈಸ್ ನಾಟ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಬಂಡಂಟ್. ಅಬಂಡಂಟ್ ಅನ್ನ ನಾವು ಸೆಂಟೆನ್ಸ್ ಅಲ್ಲಿ ದೇರ್ ವಾಸ್ ಅಬಂಡಂಟ್ ವೆಲ್ತ್ ಡ್ಯೂರಿಂಗ್ ಕೃಷ್ಣದೇವರಾಯಸ್ ಪೀರಿಯಡ್ ಅಂತ ಓದಿರ್ತೀವಿ. ಅಂದ್ರೆ ಕೃಷ್ಣದೇವರಾಯನ ಟೈಮ್ ಅಲ್ಲಿ ತುಂಬಾ ವೆಲ್ತ್ ಇತ್ತು. ಅಬಂಡಂಟ್ ಅಂದ್ರೆ ಪ್ಲೆಂಟಿ ಅಂತ ಆಯ್ತು. ಆದ್ರೆ ಇಲ್ಲಿ ನೋಡ್ಬೇಕು, ಪ್ಲೆಂಟಿ ಫಸ್ಟ್ ಆಗಿ ಕೊಟ್ಟಿದ್ದಾರೆ, ಅಬಂಡಂಟ್ ಪ್ಲೆಂಟಿ ಅಂತ ಗೊತ್ತು ಅಂತ ಮಾರ್ಕ್ ಮಾಡಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಾವು ವಿರುದ್ಧಾತ್ಮಕ ಪದ ಅಥವಾ ಆಂಟನಿಮ್ಸ್ ಅನ್ನ ನೋಡ್ತಾ ಇದೀವಿ. ಸೊ ಅಬಂಡೆಂಟ್ ಅಂದ್ರೆ ಪ್ಲೆಂಟಿ ಅಲ್ಲ, ಬ್ಯೂಟಿಫುಲ್ ಅಲ್ಲ, ಬೌಂಟಿಫುಲ್ ಅಲ್ಲ, ಸ್ಕೇರ್ಸ್ ಇಸ್ ದ ರೈಟ್ ಆನ್ಸರ್. ಸೊ ಯಾವಾಗ ಯಾವ್ದನೋ ಒಂದು ಪದ ಬಂದಾಗ ಅದು ಯಾವ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕೇಳಿದ್ವಿ ಅಂತ ಗುರುತಿಸ್ಕೊಂಡ್ರೆ ನಮ್ಗೆ ರೈಟ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಬಂದು ಆಂಟನಿಮ್ ಫಾರ್ ದ ಗಿವನ್ ವರ್ಡ್, ಮತ್ತೆ ಅದೇ ಎಕ್ಸ್ಟಿಂಗ್ವಿಶ್. ಎಕ್ಸ್ಟಿಂಗ್ವಿಶ್ ಅಂತ ಅಂದ್ರೆ ಯಾವುದನ್ನಾದ್ರೂ ಎಕ್ಸ್ಟಿಂಗ್ವಿಶ್ ದ ಫೈರ್, ಆ ಕೋಣೆಯಲ್ಲಿರುವ ಫೈರ್ ಅನ್ನ ಎಕ್ಸ್ಟಿಂಗ್ವಿಶ್ ಮಾಡಿ ಅಂತ ಹೇಳೋದು. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಅಂದ್ರೆ ಫೈರ್ ಹತ್ತಿರೋದನ್ನ ಎಕ್ಸ್ಟಿಂಗ್ವಿಶ್ ಮಾಡೋದು. ಮ್ಯಾಗ್ನಿಫೈ ಅಲ್ಲ, ಅದರ ಆಪೋಸಿಟ್ ಅಂತ ಆಪೋಸಿಟ್ ಕೇಳ್ತಾ ಇದ್ದಾರೆ. ಮ್ಯಾಗ್ನಿಫೈ ಅಂತ ಅಲ್ಲ. ಎಕ್ಸ್ಟಿಂಗ್ವಿಶ್ ಅಂದ್ರೆ ಪೂರ್ತಿ ನಶಿಸೋ ಹಂಗ್ ಮಾಡೋದು. ಮ್ಯಾಗ್ನಿಫೈ ಅಂದ್ರೆ ಇರೋದನ್ನ ಹೆಚ್ಚಾಗಿ ಮಾಡೋದು, ಅದು ಅಲ್ಲ. ಕಿಂಡಲ್, ಎಸ್, ಪೂರ್ತಿ ನಶಿಸಿರೋದನ್ನ ಏನಾದ್ರೂ ಒಂದು ಆ ಕರ್ಪೂರನೋ ಏನಾದ್ರೂ ಒಂದು ಹಾಕಿ ಆ ಫೈರ್ ನ ಕಿಂಡಲ್ ಮಾಡೋದು ಅಂತಾರಲ್ಲ, ಅದು ರೈಟ್ ಆಂಟೋನಿಮ್. ನೆಕ್ಸ್ಟ್ ಪ್ರಶ್ನೆ ಏನ್ಷಿಯಂಟ್ ಪದಕ್ಕೆ ಅತ್ಯಂತ ಸುಲಭವಾದ ಪ್ರಶ್ನೆ. ನಾವು ನೋಡಿರ್ತೀವಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಅಂತ. ಸೊ ರೈಟ್ ಆಂಟನಿಮ್ ವಿರುದ್ಧಾತ್ಮಕ ಪದ ಏನು ಅಂತ ಅಂದ್ರೆ ಮಾಡರ್ನ್ ಈಸ್ ದ ರೈಟ್ ಆಪೋಸಿಟ್ ವರ್ಡ್. ರೈಟ್. ನೆಕ್ಸ್ಟ್ ಪ್ರಶ್ನೆ ಬಂದು ಅದೇ ಆಂಟನಿಮ್ಸ್ ಅಲ್ಲಿ ಅಸೆಟ್ಸ್. ಅಸೆಟ್ಸ್ ಅಂತ ಅಂದ್ರೆ ಏನು ಅಂದ್ರೆ ಆಸ್ತಿ. ಆಸ್ತಿಗೆ ಆಪೋಸಿಟ್ ಏನು ಅಂತ ಅಂದ್ರೆ ನಾವು ಮಾಡ್ಕೊಂಡಿರುವಂತ ಲೋನ್ಸ್ ಅಲ್ವಾ. ಲೋನ್ ಅನ್ನೋದು ಲಯಬಿಲಿಟಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅಸೆಟ್, ಎಸ್ಟೇಟ್ ಕೂಡ ಒಂದು ಅಸೆಟ್, ಅದು ಆಪೋಸಿಟ್ ಆಗಲ್ಲ. ಅಸೆಟ್ಟಿನ ಆಪೋಸಿಟ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಆಗಲ್ಲ. ಯಾರೇ ಕಾಮರ್ಸ್ ಸ್ಟೂಡೆಂಟ್ಸ್ ಓದಿರ್ಬೋದು, ಅವರು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಟ್ಯಾಲಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಸೆಟ್ಗೆ ಕರೆಕ್ಟ್ ಆಪೋಸಿಟ್ ವರ್ಡ್ ಇಸ್ ಲಯಬಿಲಿಟಿ. ನೆಕ್ಸ್ಟ್ ಪ್ರಶ್ನೆ ಬಂದು ಟ್ರಾನ್ಸ್ಪರೆಂಟ್. ತುಂಬಾನೇ ಈಸಿ ಆದ ಪ್ರಶ್ನೆ. ಬೇಸಿಕ್ ಸೈನ್ಸ್ ಓದಿರೋ ಯಾವುದೇ ಸ್ಟೂಡೆಂಟ್ 10ನೇ ಕ್ಲಾಸ್ ವರ್ಗು ಫೋಕಸ್ ಮಾಡಿ ಓದಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಟ್ರಾನ್ಸ್ಪರೆಂಟ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದ್ ಕಡೆ ಕಾಣುವಂತದ್ದು. ಆತರ ಕಾಣದೇ ಇರೋದಕ್ಕೆ ಏನಂತಾರೆ ಅಂತ ಅಂದ್ರೆ ಒಪೇಕ್, ಮಿಸ್ಟಿ, ಕವರ್ಡ್, ಕ್ಲಿಯರ್. ರೈಟ್ ಆನ್ಸರ್ ಇಸ್ ಒಪೇಕ್ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್ ಪ್ರಶ್ನೆ ಬಂದು ಐಡೆಂಟಿಫೈ ದ ರಾಂಗ್ಲಿ ಸ್ಪೆಲ್ಡ್ ವರ್ಡ್. ಯಾವುದು ತಪ್ಪಾಗಿ ಸ್ಪೆಲ್ ಆಗಿರೋ ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ವರ್ಡ್ ಬೆನೆವೊಲೆನ್ಸ್ ಕರೆಕ್ಟ್ ಆಗಿದೆ, ಬೆನಿಫ್ಯಾಕ್ಷನ್ ಕರೆಕ್ಟ್ ಆಗಿದೆ, ಬೆನಿಫಿಷಿಯರಿ ಕರೆಕ್ಟ್ ಆಗಿದೆ, ಬೆನಿಡಿಕ್ಟರಿ ಅಲ್ಲ, ಇದು ರಾಂಗ್. ಬೆನಿಡಿಕ್ಟರಿಯಲ್ಲಿ TORY ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಆಂಟೋನಿಮ್ ಕರೆಕ್ಟ್ ಆಗಿದೆ. ಸ್ಯೂಡೋನಿಮ್ ನೋಡ್ಬೇಕು, ಇಲ್ಲಿ NIM ಅಂತ ಇದೆ, ಇದು ತಪ್ಪಾಗಿದೆ. ಸೊ ದಟ್ ಇಸ್ ದ ರೈಟ್ ಆನ್ಸರ್, ಯಾಕಂದ್ರೆ NYM ಬರಬೇಕು. ಮೂರನೇದು ಸಿನೋನಿಮ್ ಕರೆಕ್ಟ್ ಆಗಿದೆ, ಹೋಮೋನಿಮ್ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪಾರ್ಟು ಮೊನೋಮೀನಿಯಾ, ಇದು ಸರಿಯಾಗಿದೆ. ಡಿಪ್ಸೂಮೀನಿಯಾ, ಡಿಪ್ಸೂಮೀನಿಯಾ ಇಸ್ ರಾಂಗ್. DIPSO ಡಿಪ್ಸೋಮೇನಿಯಾ ಅಂತ ಹೇಳಬೇಕು. ಈ ತರದ ಪ್ರಶ್ನೆಗಳಲ್ಲಿ ಒಂದು ರಫ್ ಗೆಸ್ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಎಲ್ಲಾದು ಮೀನಿಯಾ 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 ಇದೆ. ಪೈರೋ ವರ್ಡ್ ನಮಗ್ ಗೊತ್ತಿದೆ, ಫೈರ್ ಅಂತ. ಸಡನ್ ಆಗಿ ಪ್ರಶ್ನೆಗಳು ನೋಡಿದ ತಕ್ಷಣ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅನ್ಕೋಬಾರ್ದು. ಸೊ ಪೈರೋ ಸರಿಯಾದ ಉತ್ತರ ಆಗಕ್ ಸಾಧ್ಯನೇ ಇಲ್ಲ. ಮೋನೋ ಅನ್ನೋ ವರ್ಡ್ ಕರೆಕ್ಟ್ ಆಗಿದೆ, ಅದು ಸರಿಯಾದ ಉತ್ತರ ಆಗಕ್ ಸಾಧ್ಯ ಇಲ್ಲ. ಈಗ ಉಳಿತೇ ಇದೆರಡು, ಈ ಎರಡರಲ್ಲಿ 50% ಗೆಸ್ ವರ್ಕ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಡಿಪ್ಸೂಮೀನಿಯಾ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಇಲ್ಲೇ ಫಸ್ಟ್ ಗೆ ನೋಡ್ತಾ ಇದೀವಿ ನ್ಯೂರೋ ಸೈನ್ಸ್, ನ್ಯೂರೋ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ನಾವು ಹಾಸ್ಪಿಟಲ್ಗೆ ಹೋದಾಗ ಬೇಸಿಕ್ ಕಾಮನ್ ಸೆನ್ಸ್ ಅವೇರ್ನೆಸ್ ಅಲ್ಲಿ ಎಷ್ಟೊಂದು ಪ್ರಶ್ನೆಗಳು ಸಾಲ್ವ್ ಆಗುತ್ತೆ. ನ್ಯೂರೋ NURO ಅಲ್ವಾ, NEURO ಅಂತ ಆಗುತ್ತೆ. ಕಾರ್ಡಿಯೋಲಜಿಸ್ಟು ಅಲ್ಲ, ಸೈಕಿಯಾಟ್ರಿಸ್ಟು ಅಲ್ಲ, ಡರ್ಮಟಾಲಜಿಸ್ಟು ಕೂಡ ಅಲ್ಲ. ರೈಟ್. ಅದೇ ತರದ ಮುಂದಿನ ಪ್ರಶ್ನೆ, ಓಮ್ನಿಶಿಯಂಟ್, ಓಮ್ನಿ ಪ್ರೆಸೆಂಟ್, ಓಮ್ನಿ ಪೋಟೆಂಟ್, ಓಮ್ನಿವೋರಸ್. ಈಗ ನೋಡ್ಬೇಕು, ಓಮ್ನಿ 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 ವರ್ಡ್ ಎಲ್ಲ ಕಡೆ ಸೇಮ್ ಇದೆ. ನೆಕ್ಸ್ಟ್ ಪ್ರೆಸೆಂಟ್ ವರ್ಡ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಪೋಟೆಂಟ್ ವರ್ಡ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಆಗಿ ಸ್ಪೆಲ್ ಆಗಿದೆಯಾ? ಕರೆಕ್ಟ್ ಆಗಿ ಸ್ಪೆಲ್ ಆಗಿದೆ. ಸೊ ಇದು ಕರೆಕ್ಟ್ ಆನ್ಸರ್ ಅಲ್ಲ. ಓಮ್ನಿವೋರಸ್ ಮತ್ತು ಓಮ್ನಿಶಿಯಂಟ್ ಅಲ್ಲಿ ಉಳಿಯುತ್ತೆ. Omniscient in a correct word, SCIENT is the right answer. Right word. So one omniscient is wrongly spelled. For the questions 57 to 59, each sentence has a part that is grammatically incorrect. ಅಂದ್ರೆ ವ್ಯಾಕರಣ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದದು ಇನ್ಕರೆಕ್ಟ್ ಪಾರ್ಟ್ ಅಂಡ್ ಮಾರ್ಕ್ ಇಟ್ ಇನ್ ಯೋರ್ ಆನ್ಸರ್. ಯಾವುದು ಇನ್ಕರೆಕ್ಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡಬೇಕು ಅಂತ ಒಂದು ಹೇಳ್ತೀನಿ ಸ್ಪರ್ಧಾರ್ಥಿಗಳೇ. ನಾವು ಎಕ್ಸಾಮ್ ಹಾಲ್ ಅಲ್ಲಿ ಆನ್ಸರ್ ಮೈಂಡ್ ಸೆಟ್ ಏನಿರ್ಬೇಕು ಅಂದ್ರೆ, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆನ್ಸರ್ ನ ಹುಡುಕಿ ತೆಗೆಯೋ ಮೈಂಡ್ ಸೆಟ್ ಇರಬೇಕು. ಆ ಮೈಂಡ್ ಸೆಟ್ ಇದ್ದಾಗ ಯಾವುದೇ ಪ್ರಶ್ನೆ ಬಂದಾಗ ವಿ ಕ್ಯಾನ್ ಓವರ್ಕಮ್ ಅಂಡ್ ಟ್ಯಾಕಲ್ ದಟ್ ಕ್ವೆಶ್ಚನ್ ಅಂತ. ಸೊ ಫಸ್ಟ್ ಕ್ವೆಶನ್, ಸ್ಲಮ್ಡಾಗ್ ಮಿಲಿಯನೇರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ದ ವರ್ಲ್ಡ್ ಅಂತ ಪ್ರಶ್ನೆ ಇದೆ. ವ್ಯಾಕರಣ ಇದರಲ್ಲಿ ಯಾವುದರಲ್ಲಿ, ಈ ಇಷ್ಟು ಸೆಂಟೆನ್ಸ್ ಅಲ್ಲಿ ಯಾವುದು ವ್ಯಾಕರಣ ತಪ್ಪು ಅನ್ನೋದು ಹುಡುಕ್ಬೇಕು. ಫಸ್ಟ್ ಆಪ್ಷನ್ ನೋಡೋಣ, ಸ್ಲಮ್ಡಾಗ್ ಮಿಲಿಯನೇರ್. ತರ್ಕವನ್ನ ನೋಡಿದ್ರೆ ಅಂದ್ರೆ ನಾವು ಮೈಂಡ್ ಸೆಟ್ ಇಲ್ಲ, ನಂಗೆ ಇಷ್ಟು ವ್ಯಾಕರಣ ಬರಲ್ಲ ಅಂತ ಅನ್ಕೊಳ್ಳೇಬಾರ್ದು. ಯಾವತ್ತು ನಾವು ತರ್ಕಬದ್ಧವಾಗಿ ಯೋಚನೆ ಮಾಡ್ಬೇಕು ಅಂಡ್ ನಾನು ಇದರಲ್ಲಿ ಕರೆಕ್ಟ್ ಆನ್ಸರ್ ಅನ್ನ ಹುಡುಕಿ ತೆಗಿತೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೋಬೇಕು. ಸೊ ಸ್ಲಮ್ ಡಾಗ್ ಮಿಲಿಯನೇರ್ ಇದರಲ್ಲಿ ಏನೂ ತಪ್ಪಿರೋಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಈಸ್ ಅ ಪ್ರಾಪರ್ ನೌನ್, ಅಂದ್ರೆ ಅದೊಂದು ಹೆಸರು. ಸೊ ಒನ್ ಆಪ್ಷನ್ ಈಸ್ ರಾಂಗ್, ಅದು ಆ ಆಪ್ಷನ್ ರಾಂಗ್ ಆಗತ್ತೆ. ಈಸ್ ಒನ್ ಆಫ್, ಈಸ್ ಒನ್ ಆಫ್, ಈಸ್ ಐ ಆಮ್ ಒನ್ ಆಫ್, ಹಿ ಈಸ್ ಒನ್ ಆಫ್. ಈಸ್ ಒನ್ ಆಫ್ ಅಲ್ಲಿ ಏನ್ ತಪ್ಪಿರಕ್ ಸಾಧ್ಯ? ಈಸ್ ಆರ್ ಒನ್ ಆಫ್ ಅಂತ ಇರಕ್ ಸಾಧ್ಯನಾ? ಇಲ್ಲ. OFF ಅಂತ ಇರಕ್ ಸಾಧ್ಯನಾ? ಅದು ಇಲ್ಲ. ಸೊ ಆಪ್ಷನ್ 2 ಕೂಡ ನಾವು ಎಲಿಮಿನೇಟ್ ಮಾಡಬಹುದು. ರೈಟ್. ನೆಕ್ಸ್ಟ್, ಈಸ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಇದೆ. ಸರಿ, ಈ ಎರಡು ಆಪ್ಷನ್ಸ್ ಉಳಿಯತ್ತೆ ಇವಾಗ. ಇನ್ ದ ವರ್ಲ್ಡ್, ಲಾಸ್ಟ್ ಪಾರ್ಟ್ ನೋಡ್ಬೇಕು ಅಂದ್ರೆ ಇನ್ ದ ವರ್ಲ್ಡ್ ಅಲ್ಲಿ ಏನಾದ್ರೂ ತಪ್ಪಿರಬಹುದಾ? ಇಲ್ಲ, ಏನೂ ತಪ್ಪಿಲ್ಲ. ಯಾಕಂದ್ರೆ ಜಗತ್ತು ಒಂದೇ ಜಗತ್ತಿರೋದು, ಒಂದೇ ಜಗತ್ತಿರೋದ್ರಿಂದ ಡೆಫಿನೆಟ್ ಆಗಿ ದ ಬರ್ಲೇಬೇಕು. ಆದ್ರಿಂದ ಇನ್ ದ ವರ್ಲ್ಡ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ 3, ಆಪ್ಷನ್ 4 ಕೂಡ ತಪ್ಪು ಅನ್ನೋದನ್ನ ನಾವು ಎಲಿಮಿನೇಟ್ ಮಾಡಬಹುದು. ಸರಿಯಾದ ವ್ಯಾಕರಣ ಏನು ಅಂತ ಅಂದ್ರೆ, ಈಸ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಲ್ಲ, ಮೂವೀಸ್. ಅಂದ್ರೆ ಒಂದಷ್ಟು ಮೂವಿಗಳಲ್ಲಿ ಒಂದು ಮೂವಿ ಸ್ಲಮ್ ಡಾಗ್ ಮಿಲಿಯನೇರ್ ಅಂತ. ಸೊ ಈಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್, ಅಷ್ಟು ಮೂವಿಗಳಲ್ಲಿ ಒಂದು ಮೂವಿ ಸ್ಲಮ್ ಡಾಗ್ ಮಿಲಿಯನೇರ್. ಸೊ ಆಪ್ಷನ್ 3 is the right answer and it is the wrong grammar. No sooner did the teacher enter the class then the students stood up. ಇದರಲ್ಲಿ ವ್ಯಾಕರಣ ಹುಡುಕ್ಬೇಕು. No sooner ಅಲ್ಲಿ ಏನು ತಪ್ಪಿಲ್ಲ. Did the teacher past tense ಅಲ್ಲಿದೆ, ಇದರಲ್ಲೂ ಏನು ತಪ್ಪಿಲ್ಲ. Enter the class, ಕ್ಲಾಸಿಗೆ ಎಂಟರ್ ಆಗ್ಬೋದು, ಅದರಲ್ಲೂ ಏನು ತಪ್ಪಿಲ್ಲ. Then the students stood up, ಇಲ್ಲಿ ದೆನ್ ಬರಬಾರ್ದು, ದ್ಯಾನ್ ಬರಬೇಕು. ನೋ ಸೂನರ್ ದ್ಯಾನ್, ನೋ ಸೂನರ್ ಬಂದಾಗ ಯಾವಾಗ್ಲೂ ದ್ಯಾನ್ ಬರುತ್ತೆ. ಸೊ ಆಪ್ಷನ್ 4 is the right answer because it has wrong grammar. ನಾವು ಯಾವಾಗ್ಲೂ ಆಪ್ಷನ್ಸ್ ಅಲ್ಲಿ ಆನ್ಸರ್ ಅನ್ನ ಹುಡುಕಿ ತೆಗೆಯೋ ಮೈಂಡ್ ಸೆಟ್ ಇಟ್ಕೋಬೇಕು ಅನ್ನೋದು ನನ್ನ ಸಿದ್ಧಾಂತ. ನೆಕ್ಸ್ಟ್ ಪ್ರಶ್ನೆ ಬಂದು ಕ್ವೆಶ್ಚನ್ ನಂಬರ್ 59. ನೀದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್ ಅಂತ ಇದೆ.
ನೀದರ್ ದ ಹೆಡ್ ಮಾಸ್ಟರ್, ನೀದರ್ ನಾರ್ ಅನ್ನೋದು ಪದಗಳು ಜೋಡಿಯಾಗಿ ಬರುವಂತ ಪದಗಳು. ನೀದರ್ ದ ಹೆಡ್ ಮಾಸ್ಟರ್ ಸರಿಯಾಗಿದೆ, ಸೊ ಇದರಲ್ಲಿ ಏನೂ ತಪ್ಪಿಲ್ಲ. ನಾರ್ ಬರೀ ನಾರ್ ಅಲ್ಲಿ ಒಂದೇ ಹೇಗಿರಕ್ ಸಾಧ್ಯ, ಸೊ ದಿಸ್ ಈಸ್ ಆಲ್ಸೋ ರಾಂಗ್, ಇದೆರಡು ರಾಂಗ್. ದ ಅಸಿಸ್ಟೆಂಟ್ ಮಾಸ್ಟರ್ಸ್, ಇದರಲ್ಲೂ ಏನು ತಪ್ಪಿಲ್ಲ. ವಾಸ್ ಪ್ರೆಸೆಂಟ್, ಇವರು ಅಥವಾ ಇವರು ಈ ಇಬ್ರೂ ಇರ್ಲಿಲ್ಲ ಅಂದಾಗ ಅದು ಸಿಂಗುಲರ್ ವರ್ಡ್ ಅಲ್ಲ, ಇಬ್ರು ಅಂತ ಬಂದಾಗ ಪ್ಲೂರಲ್ ಯೂಸ್ ಮಾಡಬೇಕು. ಪ್ಲೂರಲ್ ಅಂದ್ರೆ ವಾಸ್ ಪ್ರೆಸೆಂಟ್ ಬರಲ್ಲ, ವೇರ್ ಪ್ರೆಸೆಂಟ್ ಅಂತ ಬರುತ್ತೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಬಿಕಾಸ್ ಅದು ವ್ಯಾಕರಣವಾಗಿ ತಪ್ಪಾಗಿದೆ ಅಂತ ಹೇಳ್ಬೋದು. ಫಾರ್ ಕ್ವೆಶನ್ಸ್ 60 to 65 ಪ್ಯಾಸೇಜ್ ಅನ್ನು ಓದಿ ಕರೆಕ್ಟ್ ಆಪ್ಷನ್ ಅನ್ನ ಮಾರ್ಕ್ ಮಾಡಿ ಅಂತ ಇರೋದು. ಸೊ ಪ್ಯಾಸೇಜ್ ಅನ್ನ ಓದ್ಬೇಕು, ಕರೆಕ್ಟ್ ಆಪ್ಷನ್ ಮಾರ್ಕ್ ಮಾಡಬೇಕು. ಪ್ಯಾಸೇಜು ತುಂಬಾ ದೊಡ್ಡದಾಗಿದೆ, ಪ್ಯಾಸೇಜ್ ಅನ್ನ ಕ್ಲೀನ್ ಆಗಿ ಓದ್ಬೇಕು. ಹಾಗೂ ಯಾಕಂದ್ರೆ ಒಂದು ಸತೆ ಪ್ಯಾಸೇಜ್ ಓದಿದ್ರೆ 6 ಕ್ವೆಶನ್ ಗಳನ್ನ ಸ್ಟ್ರೇಟ್ ಆಗಿ ವಿತೌಟ್ ಏನೂ ಗೆಸ್ ವರ್ಕ್ ಇಲ್ಲದೆ ಆನ್ಸರ್ ಮಾಡಬಹುದು. ಆ 6 ಕ್ವೆಶನ್ಸ್ ಅನ್ನ ಬರೀ ಎಕ್ಸಾಮ್ ಹಾಲ್ ಅಲ್ಲೇ ಕೂತ್ಕೊಂಡು ಆನ್ಸರ್ ಮಾಡುವಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಬ್ರಹಂ ಲಿಂಕನ್ ವಾಸ್ ಬಾರ್ನ್ ಆನ್ February 12, 1809 ಇನ್ ಹಾರ್ಡಿನ್ ಕೌಂಟಿ. ಪ್ಯಾಸೇಜ್ ಅನ್ನ ಓದೋ ಮುಂಚೆ ಒಂದು ಸತಿ ನಾವು ಕ್ವೆಶ್ಚನ್ಸ್ ಕಡೆ ಗಮನ ಹರಿಸ್ಬೇಕು, ಏನ್ ಕೇಳಿದ್ದಾರೆ ಅಂತ. ಸೊ ಕ್ವೆಶ್ಚನ್ ನಂಬರ್ 60 ಅಲ್ಲಿ ವಾಟ್ ವರ್ಡ್ ಆರ್ ಫ್ರೇಸ್ ವುಡ್ ನಾಟ್ ಡಿಸ್ಕ್ರೈಬ್ ಸಾರಾ ಬುಷ್ ಜಾನ್ಸ್ಟನ್ ಅನ್ನೋದು ಒಂದು ಪ್ರಶ್ನೆ. ವೈ ಡಿಡ್ ಲಿಂಕನ್ ಫ್ಯಾಮಿಲಿ ಡಿಸೈಡ್ ಟು ಜಾಯಿನ್ ಅ ಚರ್ಚ್ ಅನ್ನೋದು ಒಂದು ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಬಂದು ವಾಟ್ ಡಿಡ್ ಅಬ್ರಹಂ ಲಿಂಕನ್ ಯೂಸ್ ಟು ರೈಟ್ ಇನ್ ಹಿಸ್ ಅರಿಥಮೆಟಿಕ್. ಅವ್ರ ಅರಿಥಮೆಟಿಕ್ ಅನ್ನ ಯಾವ್ದ್ರಲ್ಲಿ ಬರೀತಾ ಇದ್ರು ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಅಬಿ ನಾಟ್ ರೆಂಟೆಡ್ ಔಟ್ ಬೈ ಹಿಸ್ ಫಾದರ್ ಟು ಡೂ ಅಂತ ಒಂದು ಪ್ರಶ್ನೆ. ಅಂಡ್ ಫೈನಲಿ ವೈ ಡಿಡ್ ಅಬ್ರಹಂ ಲಿಂಕನ್ ರಿಫ್ರೇನ್ ಫ್ರಮ್ ಹಂಟಿಂಗ್ ಬಗ್ಗೆ ಒಂದು ಪ್ರಶ್ನೆ ಇದೆ ಅಂತ ಗೊತ್ತಾಗ್ತಾ ಇದೆ. ಸಾರಾ ವಾಸ್ ಮದರ್ ಟು ಹೌ ಮೆನಿ ಚಿಲ್ಡ್ರನ್, ಎಷ್ಟು ಮಕ್ಕಳ ತಾಯಿ ಸಾರಾ ಅನ್ನೋದು ಒಂದು ಪ್ರಶ್ನೆ. ಸೊ ನಮ್ಮ ಮೈಂಡ್ ಅಲ್ಲಿ ಇವಾಗ ಒಂದಷ್ಟು ಪ್ರಶ್ನೆಗಳು ಇದರ ರಿಲೇಟೆಡ್ ಇದೆ ಅಂತ ಗೊತ್ತಿದೆ. ಈಗ ಪ್ಯಾಸೇಜ್ ಅನ್ನ ಓದ್ಬೇಕು. ಪ್ಯಾಸೇಜ್ ಅನ್ನ ಓದ್ತಿರ್ಬೇಕಾದ್ರೆ ಗಮನ ಹರಿಸಿರ್ಬೇಕು. ಸೊ ಅವರು ಇಲ್ಲಿ ಹುಟ್ಟಿದ್ರು. ಟು ಥಾಮಸ್ ಅಂಡ್ ನ್ಯಾನ್ಸಿ ಲಿಂಕನ್ ಇನ್ ದೇರ್ 1-room log cabin on their farm known as Sinking Spring. Although Thomas lacked formal education, he was excellent farmer and carpenter and often times served as a member of the jury. Thomas and Nancy joined a small Baptist church in the area that had broken away from the larger church over the issue of slavery. ನಮ್ಗೆ ಟಕ್ ಅಂತ ಕ್ಲಿಕ್ ಆಗುತ್ತೆ, ಒಂದು ಕ್ವೆಶ್ಚನ್ ಸ್ಲೇವರಿ ಚರ್ಚ್ ಬಗ್ಗೆ ಇತ್ತು ಅಂತ. ಬ್ರೋಕನ್ ಅವೇ ಫ್ರಮ್ ಲಾರ್ಜರ್ ಚರ್ಚ್. ಸೊ ನಾವು ಆ ಪ್ರಶ್ನೆಗೆ ಹೋದಾಗ ವೈ ಡಿಡ್ ಲಿಂಕನ್ ಫ್ಯಾಮಿಲಿ ಡಿಸೈಡ್ ಟು ಜಾಯಿನ್ ಅ ನ್ಯೂ ಚರ್ಚ್ ಅಂತ ಇದೆ. ದೇ ಬಿಕೇಮ್ ಮೋರ್ ರಿಲಿಜಿಯಸ್. ನೋ. ದ ಪ್ಯಾಸೇಜ್ ಡಸಂಟ್ ಸೇ ದಿಸ್. ನೋ, ದ ಪ್ಯಾಸೇಜ್ ಅಲ್ಲಿದೆ. Over the issue of slavery. Yes, that is the right answer. Option 3 is the right answer. ಮತ್ತೆ ವಾಪಸ್ ಹೋಗೋದು. When Abby was 2, the family moved to nearby Knob Creek Farm, where Abby's first memories of his childhood were formed. Because of difficulties his father had with the title to the farm, Thomas Lincoln moved his family to Pigeon Creek, Indiana in 1816, where the 7-year-old Abraham helped him build a log cabin in the woods. 2 years later, Nancy died of milk sickness. Milk sickness is a rare disease caused by drinking the milk or consuming the meat of a cow that has fed on poisonous roots. In 1819, however, Thomas married Sarah Bush Johnston, whom Abraham would call mother. Sarah was a kind and warm woman who brought her 3 children, Matilda, Elizabeth, and John, to the Lincoln homestead to live with Abraham and his sister. ನಮ್ಗೆ ಟಕ್ ಅಂತ ಕ್ಲಿಕ್ ಆಗುತ್ತೆ. 2 ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲೇ ಸಿಗ್ತಾ ಇದೆ. ಸ್ಯಾರಾಯಿನ ಒಂದು ಪ್ರಶ್ನೆ ಏನು ಅಂದ್ರೆ ಯಾವ ವರ್ಡ್ ವಾಟ್ ವರ್ಡ್ ಆರ್ ಫ್ರೇಸ್ ವುಡ್ ನಾಟ್ ಡಿಸ್ಕ್ರೈಬ್ ಸಾರಾ ಅಂತ ಇದೆ. ಸೊ ನಾವು ಇವಾಗಿನ ಓದಿದ್ವಿ
Sarah was kind and warm woman who brought her 3 children. ಅಂದ್ರೆ ಸೊ ಇಲ್ಲಿ ಕೈಂಡ್ ಅನ್ನೋ ವರ್ಡ್ ರಾಂಗ್ ಆಗತ್ತೆ, ಕೇರಿಂಗ್ ಅನ್ನೋದು ರಾಂಗ್ ಆಗತ್ತೆ. ಯಾಕಂದ್ರೆ ಇದೆರಡು ಅವ್ರು ಇದ್ದರು, ಯಾವುದು ಇರ್ಲಿಲ್ಲ ಅವರು ಅಂತ ಪ್ರಶ್ನೆ ಇರೋದು. ಸಾರಾ ಇದ್ರಲ್ಲಿ ಯಾವುದು ಇರ್ಲಿಲ್ಲ, ಅವ್ರು ಕೈಂಡ್ ಆಗಿರ್ಲಿಲ್ವಾ? ಇಲ್ಲ ಇದ್ರು. ಅವ್ರು ಕೇರಿಂಗ್ ಆಗಿರ್ಲಿಲ್ವಾ? ಇಲ್ಲ ಇದ್ರು. ಅವರು ಅವರ 3 ಮಕ್ಕಳನ್ನ ಬೆಳೆಸಿದ್ರು ಅಂದ್ರೆ ನರ್ಚರಿಂಗ್ ಅಂತ ಹೇಳ್ಬಹುದು. ಸೊ ಆ ಆಪ್ಷನ್ ರಾಂಗ್ ಆಗತ್ತೆ. ಅವರು ಡಿಸ್ಹಾನೆಸ್ಟ್ ಆಗಿ ಇರಲಿಲ್ಲ, ಅವರು ಡಿಸ್ಹಾನೆಸ್ಟ್ ಆಗಿ ಇರ್ಲಿಲ್ಲ. ಇದಕ್ಕೆ ನಾನು ಹೇಳೋದು, ಇದಕ್ಕೆ ಯಾವುದೇ ಪ್ರಿಪರೇಷನ್ ಬೇಕಾಗಿಲ್ಲ. ಬರೀ ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡು ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ರೆ ನಾವು ಆನ್ಸರ್ಸ್ ಅನ್ನ ತೆಗಿಬಹುದು ಆಪ್ಷನ್ಸ್ ಇಂದ. ರೈಟ್. So from an early age, Sarah recognized Abraham's quick wit and intellect and encouraged him to read. Abraham became an avid reader, gobbling up any book he could get his hands on from neighbors, clergymen, and traveling teachers. Abraham attended school on an inconsistent basis. At times, traveling teachers may have taught at a nearby rudimentary schoolhouse, and other times Abraham walked several miles to the nearest school. Lincoln himself admitted that total amount of schooling he received in his childhood was no more than 12 months. Nevertheless, he became an excellent reader, learned to write, measure, and make division and multiplication calculations. Abraham took his studies very seriously. Without paper in the house to practice his writing and math, he often did arithmetic on the back of a wooden spoon using charcoal. Wooden spoon using charcoal as a makeshift pencil. ಈ ಪ್ರಶ್ನೆ ನಮ್ಗೆ ಓದಿದ್ದು ನೆನಪು. ಸೊ what did Abraham Lincoln use to write his arithmetic? Wooden spoon, his arm, paper, charcoal. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ on the back of a wooden spoon using charcoal. ಎರಡೂ ಇದೆ. ವುಡನ್ ಸ್ಪೂನ್ ಅಂತ ನಾವು ಇಮಿಡಿಯೇಟ್ ಆಗಿ ಟಿಕ್ ಮಾಡಬಾರ್ದು. ರೈಟ್ ಆನ್ಸರ್ ಇಸ್ ಚಾರ್ಕೋಲ್ ಯೂಸ್ ಮಾಡ್ತಾ ಇದ್ರು ವುಡನ್ ಸ್ಪೂನ್ ಮೇಲೆ ಬರೆಯಕ್ಕೆ ಅಂತ ಆನ್ಸರ್ ಇರೋದು. ರೈಟ್. ಅದಾದ್ಮೇಲೆ Abby's growing desire to attend school conflicted with his father's demands on him, which often made him appear lazy to his neighbors. His father often rented him out to perform manual labor tasks such as shucking corn, hoeing, gathering, and plowing. During the early 1800s, Abby's father was entitled to all of the money earned as a result of his son's labor. Abby's considerable strength was evident with his unusual skill and power with the axe. ಒಂದು ಪ್ರಶ್ನೆ ಇತ್ತು ಇದರಲ್ಲಿ, ಏನು ಅಂದ್ರೆ which of the following was Abby not rented out by his father? ಅಂದ್ರೆ ಅಬಿಯನ್ನ ಈ ಯಾವುದು ಕೆಲ್ಸಕ್ಕೆ ಅವರ ತಂದೆ ಕಳಿಸುತ್ತಿರಲಿಲ್ಲ ಅಂತ. ಸೊ ಆಪ್ಷನ್ಸ್ ನೋಡಿದ್ರೆ ಹೋಯಿಂಗ್, ಶಕಿಂಗ್ ಕಾರ್ನ್, ಗ್ಯಾದರಿಂಗ್ ಅಂಡ್ ಪ್ಲೋಯಿಂಗ್ ಇದೆ. ಅವರು ಗ್ಯಾದರಿಂಗ್, ಪ್ಲೋಯಿಂಗ್, ಹೋಯಿಂಗ್ ಕಳಿಸ್ತಾ ಇದ್ರು, ಶಾವೆಲಿಂಗ್ಗೆ ಕಳಿಸ್ತಾ ಇರಲಿಲ್ಲ ಅನ್ನೋದು ಆಯ್ತು. ಸೊ ನಮ್ಗೆ 1, 2, 3, 4 ಹಾಗೂ 4 ಪ್ರಶ್ನೆಗಳಿಗೆ ಆನ್ಸರ್ ಸಿಕ್ಕಿದೆ. ನೆಕ್ಸ್ಟ್ ಓದೋಣ. During 1800s, Abby's father was entitled to all the money. ಆಯ್ತು. Abby was said to be able to chop more wood and split more rails than anyone around. For larger and stronger than other boys in the region, Abby could outrun and wrestle all of them. Unlike most boys of his time, however, Abby avoided hunting because he took no pleasure in killing animals. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. Why did Abraham Lincoln refrain from hunting ಅಂತ ಅಂದ್ರೆ he didn't like killing animals ಅನ್ನೋದು ರೈಟ್ ಆನ್ಸರ್. Although Abby gained a reputation as a prankster for his storytelling, he also gained a reputation for his honesty. ಕಡೆಯ ಪ್ರಶ್ನೆ ಬಂದು Sarah was mother to how many children in the Lincoln homestead ಅಂತ ಅಂದ್ರೆ ಅವರ 3 ಮಕ್ಕಳು, which was basically Matilda, Elizabeth and John plus Abraham ಮತ್ತೆ
ಅಬ್ರಹಂ ಮತ್ತೆ ಅವರ ಇನ್ನೊಬ್ಬ ಪರ್ಸನ್ ಥಾಮಸ್ ಅಂಡ್ ನ್ಯಾನ್ಸಿ ಅವರ ಇನ್ನೊಬ್ಬ ಪರ್ಸನ್ ಇರೋದ್ರಿಂದ ಸೊ ಅವರು ಟೋಟಲ್ ಅಬಿ ವೆನ್ ಅಬಿ ವಾಸ್ ಟು ಫ್ಯಾಮಿಲಿ ಮೂವ್ ಟು so and so built a cabin Nancy right so Abraham ಇಲ್ಲಿದೆ ನೋಡಿ to live with Abraham and his sister so ಇಲ್ಲಿ 3 ಇವರು ಪ್ಲಸ್ 2 ಇವರು ಟೋಟಲಿ 5 ಚಿಲ್ಡ್ರನ್ ಅಂತ ಆಗತ್ತೆ so the right answer is 5 children is the right answer right next ಪ್ರಶ್ನೆ ಬಂದು are designed to test your knowledge of English vocabulary ನಮ್ಮ ಶಬ್ದಕೋಶವನ್ನ ಟೆಸ್ಟ್ ಮಾಡುವಂತ ಕ್ವೆಶ್ಚನ್ ಸೊ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದ್ರೆ ನೀರಿನ ಬಗ್ಗೆ ಅತಿಯಾದ ಭಯ ಇರೋದು ಏನಂತ ಕರೀತಾರೆ ಅಂದ್ರೆ ಒಂದು ಹೇಳ್ಬೇಕು ವಾಟರ್ ಅಂತ ಅಂದ್ರೆ ಅದಕ್ಕೆ ನಾವು ಹಲವಾರು ಬಾರಿ ಯೂಸ್ ಮಾಡುವಂತ ಪದ ಹೈಡ್ರೋ ಅನ್ನೋದನ್ನ ನಾವು ಸುಮಾರಷ್ಟು ಕಡೆ ಕೇಳಿರ್ತೀವಿ ಎಕ್ಸ್ಪೋಜರ್ ಅಲ್ಲ ಅಗ್ರೆಷನ್ ಅಲ್ಲ ಹೈಡ್ರೋ ಅನ್ನೋದು ನಮ್ಗೊಂದು ಸ್ವಲ್ಪ ಗೊತ್ತಿದ್ರೆ ರೈಟ್ ಆನ್ಸರ್ ಹೈಡ್ರೋ ಅಂತ ಮಾರ್ಕ್ ಮಾಡ್ಕೋಬಹುದು ನೆಕ್ಸ್ಟ್ ಕ್ವೆಶ್ಚನ್ ಅಟ್ರಾಕ್ಷನ್ ಆಫ್ ಸಮಥಿಂಗ್ ಆರ್ ಪ್ಲೇಸ್ ಯಾವ್ದಾದ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಒಂದು ಥಿಂಗ್ ಆರ್ ಪ್ಲೇಸ್ ಬಗ್ಗೆ ಅಂತ ಅಂದ್ರೆ ಇಂಪ್ರೆಷನ್ ಅಲ್ಲ ಫ್ಯಾಸಿನೇಷನ್ ಇರಬಹುದು ರಿಜೆಕ್ಷನ್ ಅನ್ನ ನಾವು ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡಬಹುದು ದಟ್ ಈಸ್ ನಾಟ್ ರೈಟ್ ಸೊ ಎಕ್ಸಾಮ್ ಹಾಲ್ ಅಲ್ಲೇ ನಾವು ಈ ತರದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಹೋಗ್ಬಿಡ್ಬೋದು ಲ್ಯಾಮಿನೇಷನ್ ಯಾವ್ದಾದ್ರು ಒಂದು ಫೋಟೋಗೆ ಲ್ಯಾಮಿನೇಷನ್ ದೇವರ ಫೋಟೋಗೆ ನಾವು ಲ್ಯಾಮಿನೇಷನ್ ಮಾಡಿಸ್ತೀವಿ ಅದು ಅಟ್ರಾಕ್ಷನ್ ಆಗೋದಿಲ್ಲ ಸೊ 4 ಅನ್ನ ಕೂಡ ನಾವು ಎಲಿಮಿನೇಟ್ ಮಾಡ್ಬಿಟ್ರೆ ರೈಟ್ ಆನ್ಸರ್ ಇಸ್ ಫ್ಯಾಸಿನೇಷನ್ ಅಂತ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ಸಮ್ವನ್ ಹೂ ಇಸ್ ಡೆಡ್ ಅಂತ ಮರಣೋತ್ತರವಾಗಿ ಯಾರ ಬಗ್ಗೆ ಆದ್ರೂ ಬರ್ದಿರುವಂತದ್ದು ಏನು ಅಂತ ನೋಡ್ಬೇಕು ಎಪಿಥ್ಯಾಪ್ ಗೊತ್ತಿಲ್ಲದೆ ಇರಬಹುದು ಎಪಿಗ್ರಾಫಿ ಗೊತ್ತಿಲ್ಲದೆ ಇರಬಹುದು ಡೆತ್ ನೋಟ್ ಅನ್ನೋದು ರಾಂಗ್ ಅಂತ ನಾವು ಮಾರ್ಕ್ ಮಾಡ್ಕೋಬಹುದು ಇನ್ಸ್ಕ್ರಿಪ್ಷನ್ ನಾವು ಸುಮಾರಷ್ಟು ಸತೆ ಅಶೋಕಾಸ್ ಇನ್ಸ್ಕ್ರಿಪ್ಷನ್ ಅಂಡ್ ಸೋ ಇನ್ಸ್ಕ್ರಿಪ್ಷನ್ ಅಂತ ಹೋಗಿರ್ತೀವಿ ಇನ್ಸ್ಕ್ರಿಪ್ಷನ್ ಅಲ್ಲ ಯಾಕಂದ್ರೆ ಇನ್ಸ್ಕ್ರಿಪ್ಷನ್ ಅನ್ನೋದು ಯಾವ್ದಾದರೂ ಬಗ್ಗೆ ಬರೆಯುವಂಥದ್ದು ಸೊ 4 ಕೂಡ ಅಲ್ಲ ಈಗ 2 ಉಳಿಯುತ್ತೆ ರೈಟ್ ಆನ್ಸರ್ ಇದಕ್ಕೆ ಎಪಿಥ್ಯಾಪ್ ಅಂತ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಅ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ಸ್ ಸೈಂಟಿಫಿಕಲಿ ಪಕ್ಷಿಗಳನ್ನ ಸೈಂಟಿಫಿಕ್ ಆಗಿ ನೋಡುವಂತ ಪರ್ಸನ್ ಯಾರು ಅಂದ್ರೆ ಬರ್ಡ್ ಸೈಂಟಿಸ್ಟ್ ಆರ್ನಿಥಾಲಜಿಸ್ಟ್ ಆಂಟಾಲಜಿಸ್ಟ್ ಬರ್ಡ್ ಸೈಂಟಿಸ್ಟ್ ಬರ್ಡ್ ಮ್ಯಾನ್ ಮತ್ತು ಬರ್ಡ್ ಸೈಂಟಿಸ್ಟ್ ಅನ್ನ ನಾವು ಎಲಿಮಿನೇಟ್ ಮಾಡ್ಬಿಡ್ಬೋದು ಸ್ನೇಹಿತರೆ ಯಾಕಂದ್ರೆ ಅದು ಬರ್ಡ್ ಮ್ಯಾನ್ ಅಂತೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಬರ್ಡ್ ಸೈಂಟಿಸ್ಟ್ ಇಸ್ ರಾಂಗ್ ರೈಟ್ ಆನ್ಸರ್ ಈ 2ರಲ್ಲಿ ಒಂದಿರಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಜಿಸ್ಟ್ ಅನ್ನೋ ಪದ ಇರಬೇಕು ಆರ್ನಿಥಾಲಜಿಸ್ಟ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಅನ್ ಏಮ್ ಯಾವ್ದಾದ್ರು ಏಮ್ ಬಗ್ಗೆ ಒಂದು ಕಂಟಿನ್ಯೂಸ್ ಎಫರ್ಟ್ ಹಾಕೋದನ್ನ ಏನಂತಾರೆ ಸಕ್ಸಸ್ ಅಲ್ಲ ಅದನ್ನ ಹೇಗೆ ಎಫರ್ಟ್ ಅಂತ ಇದೆ ಇಲ್ಲಿ ಎಫರ್ಟ್ ಅಂದ್ರೆ ಅದು ಸಿಕ್ಕ ಮೇಲೆ ಬರುವಂತದ್ದು ಪರ್ಪ್ಲೆಕ್ಸ್ ಅನ್ನೋ ವರ್ಡ್ ಇದೆ ನಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಸ್ಟಡಿ ಅಲ್ಲ ಏಮಿಗೆ ಯಾವಾಗ್ಲೂ ಸ್ಟಡಿನೇ ಇರಬೇಕು ಅಂತ ಇಲ್ಲ ಒಲಿಂಪಿಕ್ಸ್ ಗೆದ್ದವರು ಕಂಟಿನ್ಯೂಸ್ ಸ್ಟಡಿ ಎಫರ್ಟ್ ಅವರು ಸ್ಟಡಿ ಆಗೋದಿಲ್ಲ ಸೊ ಆಲ್ರೆಡಿ ನಾವು 2 ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ ನಾವು ವಿ ಆರ್ ಲೆಫ್ಟ್ ವಿತ್ ಪರ್ಪ್ಲೆಕ್ಸ್ ಹಾಗೂ ಪರ್ಸೀವರೆನ್ಸ್ 2ರಲ್ಲಿ ಒಂದು ಮಾರ್ಕ್ ಮಾಡಬೇಕು ರೈಟ್ ಆನ್ಸರ್ ಇಸ್ ಪರ್ಸೀವರೆನ್ಸ್ ಸೊ ಪ್ರಶ್ನೆ 1ರಿಂದ 4ಕ್ಕೆ choose the sentence that accurately explains the meaning of the underlined idioms or phrase in their context and shade or dark an appropriate circle in your answer sheet ಅಂದ್ರೆ ಅತ್ಯಂತ ಹತ್ತಿರವಾದ idioms and phrase ನ explanation ಕೇಳಿದ್ದಾರೆ Harish and Balu loathed each other and now I heard that they are as thick as thieves ಅಂತ ಪ್ರಶ್ನೆ ಇರೋದು ಹರೀಶ್ ಮತ್ತು ಬಾಲು ಲೋತ್ಡ್ ಅಂದ್ರೆ ಒಬ್ಬರನ್ನೊಬ್ಬರನ್ನ ಹೇಟ್ ಮಾಡ್ತಾ ಇದ್ರು ಈಚ್ ಅದರ್ ಆದ್ರೆ ಈಗ ನೌ ಐ ಹರ್ಡ್ ದಟ್ ದೇ ಆರ್ ಆಸ್ ಥಿಕ್ ಆಸ್ ಥೀವ್ಸ್ ಅಂತ ಪ್ರಶ್ನೆ ಇದೆ ಇದಕ್ಕೆ ಲೋತ್ಡ್ ಅನ್ನೋ ಪ್ರಶ್ನೆ ಹೇಟ್ ಅಂತ ಗೊತ್ತಿದ್ರೆ ಡಿಸ್ಲೈಕ್ ಅಂದ್ರೆ ಲೋತ್ಡ್ ಅಂದ್ರೆ ಡಿಸ್ಲೈಕ್ ಅಂತ ಗೊತ್ತಿದ್ರೆ
loathed each other and now they are as thick as thieves. ಪ್ರಶ್ನೆ ಬಂದು ಹರೀಶ್ ಅಂಡ್ ಬಾಲು ಆರ್ ನಾಟ್ ಕ್ಲೋಸ್ ಫ್ರೆಂಡ್ಸ್. ಅಲ್ಲ. ಯಾಕೆ ಅಂದ್ರೆ ಮೊದ್ಲಿಗೆ ಅವರು ಕ್ಲೋಸ್ ಫ್ರೆಂಡ್ಸ್ ಆಗ್ಲಿಲ್ಲ. ಅಂಡ್ ನೌ ಐ ಹರ್ಡ್ ಅಂದ್ರೆ ಇದು ಈ ಸಿಚುವೇಶನ್ ಆಪೋಸಿಟ್ ಸಿಚುವೇಶನ್. ಹರೀಶ್ ಅಂಡ್ ಬಾಲು ಹ್ಯಾವ್ ಬಿಕಮ್ ಗ್ರೇಟ್ ಎನಿಮೀಸ್ ನೌ. ನೋ, ಇದೆರಡೂ ತಪ್ಪು. ಇನ್ನೊಂದು ವಿಷಯ ನೋಡ್ಬೇಕು, ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲಾ ಇಡಿಯಮ್ಸ್ ಅಂಡ್ ಫ್ರೇಸಸ್ ನಮಗೆ ಗೊತ್ತಿರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಂಗ್ಲ ಭಾಷೆಯಲ್ಲಿ ಸಾವಿರಾರು ಫ್ರೇಸಸ್ ಇದೆ, ಸಾವಿರಾರು ಇಡಿಯಮ್ಸ್ ಇದೆ. ಗೆಸ್ ವರ್ಕ್ ಮಾಡೋದು ಇಂಪಾರ್ಟೆಂಟ್. ಇರೋ ಆಪ್ಷನ್ಸ್ ಅಲ್ಲಿ ಆನ್ಸರ್ ನಾವು ಹುಡುಕಿ ತೆಗಿಬೇಕು. ಆ ಮೈಂಡ್ ಸೆಟ್ ಇಟ್ಕೊಂಡಾಗ ನಾವು ಯಶಸ್ಸು ಸಿಗುತ್ತೆ. ನಾಟ್ ಕ್ಲೋಸ್ ಫ್ರೆಂಡ್ಸ್ ನಾವು, ಬಿಕಮ್ ಗ್ರೇಟ್ ಎನಿಮೀಸ್ ನಾವು, ಆಲ್ಮೋಸ್ಟ್ ಸಿಮಿಲರ್ ಆಪ್ಷನ್ಸ್. ಸೊ ಎರಡು ಸರಿಯಾಗಿರಕ್ ಸಾಧ್ಯ ಇಲ್ಲ. ನೆಕ್ಸ್ಟ್, ಹರೀಶ್ ಅಂಡ್ ಬಾಲು ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು. ಎಸ್. ಆಸ್ ಥಿಕ್ ಆಸ್ ಥೀವ್ಸ್, ಇಲ್ಲಿ ನೋಡ್ಬೋದು ನೀವು. ಈಗ ಹರೀಶ್ ಅಂತ ಇಟ್ಕೊಳ್ಳೋಣ, ಇವರನ್ನ ಬಾಲು ಅಂತ ಇಟ್ಕೊಳ್ಳೋಣ. ಆಸ್ ಥಿಕ್ ಆಸ್ ಥೀವ್ಸ್ ಅಂತ ಯಾರನ್ನ ಕರೀತಾರೆ ಅಂದ್ರೆ ಇಬ್ರು ವೆರಿ ಕ್ಲೋಸ್ ಫ್ರೆಂಡ್ಸ್ ನ. ಯಾಕೆ ಅಂದ್ರೆ ಈ ಇಬ್ರು ಕಳ್ಳರಿಗೆ ಎಲ್ಲ ಸೀಕ್ರೆಟ್ಸ್ ಗೊತ್ತಿರುತ್ತೆ ಒಬ್ರದೊಬ್ಬರದು. ಅಂದ್ರೆ ಇವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು. ಸೊ ಆಸ್ ಥಿಕ್ ಆಸ್ ಥೀವ್ಸ್ ಅಂದ್ರೆ ವೆರಿ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಉತ್ತರ. ಮುಂದಿನ ಪ್ರಶ್ನೆ, as they were feuding families there was no love lost between them. ಅಂದ್ರೆ ಈ ಎರಡು ಫ್ಯಾಮಿಲೀಸು, ಫಾರ್ ಎಕ್ಸಾಂಪಲ್ ಫ್ಯೂಡಿಂಗ್ ಫ್ಯಾಮಿಲೀಸ್ ಅಂದ್ರೆ ಜಗಳವಾಡುತ್ತಿರುವ ಫ್ಯಾಮಿಲೀಸ್ ಅಂತ ಇಟ್ಕೋಬೇಕು. ಅದರ ಮೀನಿಂಗ್ ಫ್ಯೂಡಿಂಗ್ ಅಂದ್ರೆ ಅದು. ನೋ ಲವ್ ಲಾಸ್ಟ್ ಬಿಟ್ವೀನ್ ದೆಮ್ ಅಂದ್ರೆ ಏನರ್ಥ, ಇನ್ ಸ್ಪೈಟ್ ಆಫ್ ದ ಫ್ಯೂಡ್ ಫ್ಯಾಮಿಲೀಸ್ ಲವ್ಡ್ ಈಚ್ ಅದರ್. ನೋ, ಇದು ಏನ್ ಸ್ಟೇಟ್ಮೆಂಟು ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅವರಿಬ್ಬರು ಜಗಳ ಆಡ್ತಿದ್ರಿಂದ ಏನಾಗ್ತಾ ಇದೆ, ಲವ್ ಲಾಸ್, ಜಗಳವಾಡ್ತಿದ್ರು ಪ್ರೀತಿಸ್ತಿದ್ರು. ಇಲ್ಲ, ತಪ್ಪು. ದ ಫ್ಯಾಮಿಲೀಸ್ ಲಾಸ್ಟ್ ಲಾಟ್ ಬಿಕಾಸ್ ಆಫ್ ದ ಫ್ಯೂಡ್. ಇದು ಅಲ್ಲ, ತಪ್ಪು. ದ ಫ್ಯಾಮಿಲೀಸ್ ಲಾಸ್ಟ್ ಅ ಲಾಟ್ ಆಫ್ ಲವ್ ಬಟ್ ಲವ್ಡ್ ಈಚ್ ಅದರ್ ಅ ಲಿಟಲ್ ಬಿಟ್. ಇದು ಅಲ್ಲ, ಇದು ತಪ್ಪು. ದ ಫ್ಯಾಮಿಲೀಸ್ ಡಿಸ್ಲೈಕ್ಡ್ ಈಚ್ ಅದರ್ ಅ ಲಾಟ್. ನೋ ಲವ್ ಲಾಸ್ಟ್ ಅಂದ್ರೆ ಮೊದಲೇ ಪ್ರೀತಿ ಇರ್ಲಿಲ್ಲ, ಕಳಿಯಕ್ಕೆ ಪ್ರೀತಿ ಇರ್ಲಿಲ್ಲ. ಅಂದ್ರೆ ಅವರಿಬ್ಬರ ಮಧ್ಯೆ ಏನೂ ಒಂದ್ ಎಳ್ಳು ಕಾಳಷ್ಟು ಪ್ರೀತಿ ಇರ್ಲಿಲ್ಲ. ಅಂದ್ರೆ ದೇ ಯೂಸ್ ಟು ಹೇಟ್ ಈಚ್ ಅದರ್, ಡಿಸ್ಲೈಕ್ ಈಚ್ ಅದರ್ ಅನ್ನಕ್ಕೆ ನೋ ಲವ್ ಲಾಸ್ಟ್ ಅಂತ ಹೇಳ್ತಾರೆ. ದಟ್ ಈಸ್ ದ ಇಡಿಯಮ್. ನೆಕ್ಸ್ಟ್ ಪ್ರಶ್ನೆ, ದ ಹೋಕ್ಸ್ ಕಂಪನಿ ಕ್ಯಾನ್ಸಲ್ಡ್ ದ ಡೀಲ್ ವಿಚ್ ವಾಸ್ ಕನ್ಸಿಡರ್ಡ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಬೈ ಶಾಂತ. ಸೊ ಶಾಂತ ಅವರು ಒಂದು ಕಂಪನಿ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ, ಆದ್ರೆ ಆ ಡೀಲು ಕ್ಯಾನ್ಸಲ್ ಆಯ್ತು. ಬಟ್ ಆ ಕಂಪನಿ ಇವ್ರು ಕ್ಯಾನ್ಸಲ್ ಆಯ್ತು ಅಂತ ಬೇಜಾರ್ ಪಟ್ಕೊಂಡಿದ್ರು. ಬಟ್ ಆ ಕಂಪನಿ ಹೋಕ್ಸ್ ಅಂದ್ರೆ ಫೇಕ್ ಕಂಪನಿ ಆಗಿತ್ತು. ಸೊ ಆ ಕ್ಯಾನ್ಸಲ್ ಆಗಿರೋದು ಇವರಿಗೆ ಹೆಲ್ಪ್ ಆಯ್ತು, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ ಅದನ್ನ. ಸೊ ಶಾಂತ ಕನ್ಸಿಡರ್ಡ್ ದಟ್ hiding her happiness was good. Allah. Shanta considered that her happiness was carefully hidden by the gods. Allah. Shanta considered that what was a bad thing had become something good. ಎಸ್. ಸೊ ಯಾವ್ದವ್ರು ಮೊದಲು ಅಯ್ಯೋ ಕ್ಯಾನ್ಸಲ್ ಆಯ್ತು ಅಂತ ಅನ್ಕೊಂಡಿದ್ರು, ಆಮೇಲೆ ಗೊತ್ತಾಯ್ತು ಅಯ್ಯೋ ಅದು ಫೇಕ್ ಕಂಪನಿ, ನಾನು ಏನಾದ್ರು ಈ ಕೆಲಸ ಮಾಡಿ ಕೊಟ್ಟಿದ್ರೆ ನನಗೆ ದುಡ್ಡು ಬರ್ತಿರ್ಲಿಲ್ಲ ಅಂತ. ಸೊ ಮೊದಲು ಬ್ಯಾಡ್ ಅನ್ಕೊಂಡು ಆಮೇಲೆ ಗುಡ್ ಆಗೋದನ್ನ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್ ಪ್ರಶ್ನೆ, ದ ಮನಿ ಲಾಂಡ್ರಿಂಗ್ ಸ್ಕ್ಯಾಮ್ ಅನರ್ಡ್ ಬೈ ದ ಪೊಲೀಸ್ ವಾಸ್ ಜಸ್ಟ್ ದ ಟಿಪ್ ಆಫ್ ದ ಐಸ್ಬರ್ಗ್ ಆಸ್ ದ ಗ್ಯಾಂಗ್ ಆಲ್ಸೋ ಪೆಡೆಡ್ ದ ಡ್ರಗ್ಸ್. ಏನಕ್ಕೆ ಹೇಳ್ತಾರೆ ಇದು ಐಸ್ಬರ್ಗು, ಕಾಣಿಸುತ್ತಿರುವ ಐಸ್ಬರ್ಗ್, ಇದನ್ನ ನಾವು ಟಿಪ್ ಆಫ್ ಐಸ್ಬರ್ಗ್ ಅಂತ ಕರಿತೀವಿ. ಇದು ಪೂರ್ತಿ ಐಸ್ಬರ್ಗು. ನೀವು ಇಲ್ಲಿ ನೋಡ್ಬೇಕೇನು ಅಂದ್ರೆ ಕಾಣಲ್ಲ, ಇದು ನಮಗೆ ಕಣ್ಣಿಗೆ ಕಾಣುವಂಥದ್ದು. ಸೊ ಪೊಲೀಸಿಗೆ ಕಂಡದ್ದು, ಅವರು ಹಿಡಿದದ್ದು ಟಿಪ್ ಆಫ್ ದ ಐಸ್ಬರ್ಗ್ ಆಸ್ ದ ಗ್ಯಾಂಗ್ ಆಲ್ಸೋ ಪೆಡಲ್ಡ್ ಡ್ರಗ್ಸ್. ಅಂದ್ರೆ ಅದು ಬಿಗ್ಗರ್ ಸ್ಕ್ಯಾಮ್ ಅಲ್ಲ. ದ ಇನ್ವಿಸಿಬಲ್ ಪಾರ್ಟ್ ಅಲ್ಲ, ಅದು ವಿಸಿಬಲ್ ಪಾರ್ಟ್ ಆಫ್ ದ ಐಸ್ಬರ್ಗ್. ಸೊ ಅದನ್ನ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅ ಸೀರಿಯಸ್ ಸ್ಕ್ಯಾಮ್ ಕೂಡ ಅಲ್ಲ. ರೈಟ್. ಮುಂದಿನ ಪ್ರಶ್ನೆ, ಫಾರ್ ಕ್ವೆಶನ್ಸ್ 5 to 7 a passage has been given. ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸಮ್ ಆಫ್ ದ ವರ್ಡ್ಸ್ ಹ್ಯಾವ್ ಬೀನ್ ಲೆಫ್ಟ್ ಔಟ್ ಇನ್ ದ ಪ್ಯಾಸೇಜ್. ರೀಡ್ ದ ಪ್ಯಾಸೇಜ್ ಅಂಡ್ ಫೈಂಡ್ ಔಟ್ ದ ಮಿಸ್ಸಿಂಗ್ ವರ್ಡ್ಸ್. ಪ್ಯಾಸೇಜ್ ಅನ್ನ ಓದಿ ಆ ಬ್ಲಾಂಕ್ ವರ್ಡ್ಸ್ ಅನ್ನ ಫಿಲ್ ಮಾಡಬೇಕು. ಮೊದಲನೆಯ ಪ್ರಶ್ನೆ, ನಳಿನಾ ವಾಸ್ ಆಸ್ ಡ್ಯಾಶ್ ಸೊ ಶಿ ನೆವರ್ ಈಸಿಲಿ ಮಿಂಗಲ್ಡ್ ವಿತ್ ಎನಿ ಒನ್. ಈ ಪಾರ್ಟ್ ಅಲ್ಲಿ ನೀವು ಒಂದ್ ನೋಡ್ಬೇಕು, ಆಸ್ ಕೊಟ್ಟ ಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ.
ಸೊ ಆಸ್ ಸಮಥಿಂಗ್ ಅಂತ ಬರಬೇಕು. ನೋಡೋಣ. ಸೊ ನಳಿನ ಅನ್ನುವರು ಬೇರೆಯವರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ, ಅವರು ಬೇರೆಯವರ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಯಾಕೆ? ನಳಿನ ವಾಸ್ ಆಸ್ ಗುಡ್ ಆಸ್ ಗೋಲ್ಡ್. ಲಾಜಿಕಲಿ ಇದು ತಪ್ಪಾಗತ್ತೆ. ಅವರು ಗೋಲ್ಡಿನಷ್ಟು ಒಳ್ಳೆಯವರಾಗಿದ್ರೆ ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ನೆಕ್ಸ್ಟ್, ಆಸ್ ವಾರ್ಮ್ ಆಸ್ ಟೋಸ್ಟ್, ಇದು ತಪ್ಪು. ವಾರ್ಮ್ ಆಸ್ ಟೋಸ್ಟ್, ಅವರು ವಾರ್ಮ್ ಪರ್ಸನ್ ಅಂದ್ರೆ ಬೇರೆಯವ್ರ ಬಗ್ಗೆ ಕಾಳಜಿ ಇರುವ ಪರ್ಸನ್ ಆಗಿದ್ರೆ ಅವರು ಬೇರೆಯವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ಆಸ್ ಸ್ವೀಟ್ ಆಸ್ ಹನಿ, ಇದು ಕೂಡ ತಪ್ಪು. ಯಾಕಂದ್ರೆ ಒಳ್ಳೆಯ ಮಾತುಗಾರ್ತೆ, ಒಳ್ಳೆಯ ಸ್ವೀಟ್ ಆಗಿ ಮಾತಾಡೋರು ಆದ್ರೆ ಇವರು ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು, ಅವರು ಇವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ಆದ್ರೆ ಆಸ್ ಪ್ರೌಡ್ ಆಸ್ ಅ ಪಿಕಾಕ್ ಅಂದ್ರೆ ಅವರಿಗೆ ಗರ್ವ ಇತ್ತು. ಯಾರ ತರ ಗರ್ವ ಅಂದ್ರೆ ನವಿಲಿನ ತರ ಗರ್ವ. ನವಿಲು ತಾನು ಸುಂದರವಾಗಿದೆ ಅಂತ ಬಹಳ ಗರ್ವ ಪಡುತ್ತೆ. ಆಸ್ ಪ್ರೌಡ್ ಆಸ್ ಅ ಪಿಕಾಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, she thought, ಅದೇ ಪ್ಯಾಸೇಜಿನ ಕಂಟಿನ್ಯೂಯೇಷನ್, she thought it was below her dignity to dash with people below her status in life. ಅಂದ್ರೆ ಅವರು ಬೇರೆಯವರ ಜೊತೆ ಮಿಂಗಲ್ ಆಗುವುದು ಅವರ ಡಿಗ್ನಿಟಿಗಿಂತ ಕಡಿಮೆ, ಬಿಲೋ ಹರ್ ಡಿಗ್ನಿಟಿ, ಅವರ ಸ್ಟೇಟಸ್ಗಿಂತ ಕಡಿಮೆ ಇರೋ ಜೊತೆ ಮಿಂಗಲ್ ಆಗೋದು ಡಿಗ್ನಿಟಿಗಿಂತ ಕಡಿಮೆ ಅಂತ ಅವರು ಭಾವಿಸಿದ್ರು ನಳಿನ ಅಂತ ಕೊಟ್ಟಿದ್ದಾರೆ. ಏನು? ಇಂಟರ್ಪೊಲೇಟ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಈ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇಲ್ಲ. ಇಂಟರ್ಪೊಲೇಟ್ ವಿತ್ ಅದರ್ಸ್ ಅಂತ ತಪ್ಪಾಗತ್ತೆ. ಇಂಟರ್ಪೋಸ್ ವಿತ್ ಅದರ್ಸ್ ಅದು ಕೂಡ ತಪ್ಪಾಗತ್ತೆ. ಇಂಟರಾಕ್ಟ್, ಎಸ್, ಅವರು ಬೇರೆಯವರ ಜೊತೆ ಇಟ್ ವಾಸ್ ಬಿಲೋ ಹರ್ ಡಿಗ್ನಿಟಿ ಟು ಇಂಟರಾಕ್ಟ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ಹಾಯ್ ಹಲೋ ಹೇಗಿದ್ದೀರಾ ಅಂತ ಹೇಳೋದು ಅವರ ಡಿಗ್ನಿಟಿಗಿಂತ ಕಡಿಮೆ ಅಂತ ಭಾವಿಸ್ತಾ ಇದ್ರು. ಸೊ ಆಪ್ಷನ್ 3 is right. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಶಿ ವಾಸ್ ದಸ್ ಕನ್ಸಿಡರ್ಡ್ ಅ ವೆರಿ ಡ್ಯಾಶ್ ಪರ್ಸನ್ ಅಂತ, ಅಂದ್ರೆ ಅವರು ಸೆಲೆಕ್ಟ್ ಅಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾಗಿ ಅವರನ್ನ ಎಲ್ಲರೂ ಏನಂತ ಕನ್ಸಿಡರ್ ಮಾಡಿದ್ರು ಅಂದ್ರೆ ಬೇಸಿಕಲಿ ಅವರು ತುಂಬಾ ಪ್ರೌಡು, ಬೇರೆಯವ್ರ ಜೊತೆ ಮಾತು ಕಡಿಮೆ ಆಡ್ತಾ ಇದ್ರು. ಸೊ ಮಾತು ಕಡಿಮೆ ಆಡೋರನ್ನ ಏನಂತಾರೆ? ರೆಟಿಸೆಂಟ್, ಪ್ಲೇಸಿಡ್, ರೆಸ್ಟ್ಫುಲ್ ಹಾಗೂ ರೆಸ್ಟಿವ್. ಸರಿಯಾದ ಉತ್ತರ ರೆಟಿಸೆಂಟ್. ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ವರ್ಡ್ ನಿಯರೆಸ್ಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್, ಅಂದ್ರೆ ಸಿನಾನಿಮ್ ಅನ್ನ ಹುಡುಕಬೇಕು. ಚಿಲ್ಡ್ರನ್ ಶುಡ್ ಬಿ ಟಾಟ್ ಟು ಎನನ್ಸಿಯೇಟ್ ಪ್ರಾಪರ್ಲಿ ಟು ಅವಾಯ್ಡ್ ಮಿಸ್ಕಮ್ಯುನಿಕೇಶನ್. ಸೊ ಈ ಚೈಲ್ಡ್ಗೆ ಓ ಅಂತ ಕರೆಕ್ಟ್ ಆಗಿ ಹೇಳು, ಈ ಚೈಲ್ಡ್ಗೆ ಈ ಅಂತ ಕರೆಕ್ಟ್ ಆಗಿ ಹೇಳು ಅಂತ ಚಿಲ್ಡ್ರನ್ ಪೇರೆಂಟ್ಸ್ ಟೀಚ್ ಮಾಡ್ತಾ ಇರೋದು. ಯಾಕೆ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಅವಾಯ್ಡ್ ಮಾಡಬೇಕು ಅಂತ. ಸೊ ಈಗ ಗೆಸ್ ವರ್ಕ್ ಮಾಡಬೇಕು. ಪ್ರೊನೌನ್ಸ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಎಮೋಟ್ ಅಂದ್ರೆ ಎಮೋಷನ್ ತೋರ್ಸೋದು, ಬಟ್ ಎಮೋಷನ್ ತೋರ್ಸಕ್ಕೂ ಕಮ್ಯುನಿಕೇಶನ್ಗೂ ಡಿಫ್ರೆನ್ಸ್ ಇದೆ. ಸೊ 2 is ರಾಂಗ್. ಥರ್ಡ್, ಎಲಾಬರೇಟ್, ಚಿಲ್ಡ್ರನ್ ಹಾಗೂ ಎಲಾಬರೇಟ್ಗೆ ಡಿಫ್ರೆನ್ಸ್ ಇರುತ್ತೆ. ಚಿಲ್ಡ್ರನ್ಗೆ ಎಲಾಬರೇಟ್ ಇಂದ ಮಿಸ್ಕಮ್ಯುನಿಕೇಶನ್ ಆಗತ್ತೆ ಅಂತ ಅಲ್ಲ. ಸೊ ಆಪ್ಷನ್ 3 ರಾಂಗ್ ಆಗತ್ತೆ. ಎನ್ಯೂಮರೇಟ್ ಅನ್ನ ನಾವು ಈಸಿಲಿ ಎಲಿಮಿನೇಟ್ ಮಾಡಬಹುದು ಇದರಲ್ಲಿ, ಯಾಕಂದ್ರೆ ಎನ್ಯೂಮರೇಟ್ ಅಂದ್ರೆ ನಂಬರ್ಸ್ ಹೇಳೋದು. ರೈಟ್ ಆನ್ಸರ್ ಬಂದು ಎನನ್ಸಿಯೇಟ್, ಅಂದ್ರೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಎನನ್ಸಿಯೇಟ್. ಸೊ ಚಿಲ್ಡ್ರನ್ಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದು ಹೇಳ್ಕೊಡ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಫಾರ್ 24 to 26 choose the words same meaning and can be used in same context. ಈ ಮೀನಿಂಗು ಮತ್ತೆ ಈ 4ರಲ್ಲಿ ಒಂದರ ಮೀನಿಂಗ್ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. He extricated himself from the problem judiciously. The politician untangled himself from the scandal in good time. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ನಿಮ್ಗೆ ಕಾಣ್ತಾ ಇದೆ. ಆ ಪ್ರಾಬ್ಲಮ್ ಇಂದ ಈ ಪರ್ಸನ್ನು ಹೊರಗಡೆ ಬಂದದ್ದನ್ನ ಅಂಟ್ಯಾಂಗಲ್ ಅಥವಾ ಎಕ್ಸ್ಟ್ರಿಕೇಟ್ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಹಾಗಾದ್ರೆ ಏನು ಅದರ ಕರೆಕ್ಟ್ ಸಬ್ಸ್ಟಿಟ್ಯೂಟ್ ವರ್ಡ್ ಅಂತ ಕೇಳಿದ್ರೆ ಡಿಸಾಲ್ವ್ಡ್ ಅಲ್ಲ. ಅವರವರನ್ನ ಡಿಸಾಲ್ವ್ ಮಾಡ್ಕೊಳ್ಳೋದ್ರೆ ಇನ್ನು ಡೀಪರ್ ಹೋಗೋದು. ಡೆವಾಲ್ವ್ಡ್ ಅಲ್ಲ. ಡಿಸ್ಓನ್ಡ್ ಅಂದ್ರೆ ಬಿಡಿಸ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಇಂದ ಹೊರಗಡೆ ಬರಲ್ಲ. ರಿಮೂವ್ಡ್, ಅವರವರನ್ನ ಆ ಎಂಟ್ಯಾಂಗಲ್ಮೆಂಟ್ ಇಂದ ರಿಮೂವ್ ಮಾಡಿಕೊಂಡ್ರು ಅನ್ನೋದು ಸರಿಯಾದ ಉತ್ತರ. ಸೇಮ್ ಪ್ಯಾಟರ್ನ್
ಅಶೋಕ್ ವೇರ್ಸ್ ಡಿಫ್ರೆಂಟ್ ಹ್ಯಾಟ್ಸ್. ಅಶೋಕ್ ಅನ್ನುವರು ಬೇರೆ ವರ್ಕ್ಸ್ ಅನ್ನ ಮಾಡ್ತಾರೆ ಆಸ್ ದ ಹೆಡ್ ಆಫ್ ಹಿಸ್ ಕಂಪನಿ ವಿಚ್ ಹ್ಯಾಸ್ ಮೇಡ್ ಹಿಮ್ ಅ ಯುನೀಕ್ ಲೀಡರ್. ಅದು ಅವರನ್ನ ಒಂದು ಯುನೀಕ್ ಲೀಡರ್ ಆಗಿ ಮಾಡಿದೆ. ಮತ್ತು ಯಂಗರ್ ಜನರೇಷನ್ ಈಸ್ ಅ ವರ್ಸಟೈಲ್ ಲಾಟ್ ಆಸ್ ದೇ ಪರ್ಫಾರ್ಮ್ ಮೆನಿ ರೋಲ್ಸ್ ಟುಗೆದರ್. ಯಂಗರ್ ಜನರೇಷನ್ ಅವರು ಸುಮಾರು ಕೆಲಸಗಳನ್ನ ಮಾಡ್ತಾರೆ. ಏನ್ ನೋಡಿ, ಎರಡೂ ಸಿಮಿಲರ್ ಮೀನಿಂಗ್ ಇದೆ. ಈಗ ಇನ್ನೊಂದು ಪದ ಅದೇ ಮೀನಿಂಗ್ ಇರೋದು ಸಿನಾನಿಮ್ ಹುಡುಕಬೇಕು ನಾವು. ಮಲ್ಟಿ ಫೇಸೆಟೆಡ್ ಒಂದು ಆಪ್ಷನ್ ಇರಬಹುದು ಅಂತ ಇಟ್ಕೊಳ್ಳೋಣ. ಪ್ರೋಆಕ್ಟಿವ್ ಅಲ್ಲ, ಒಂದೇ ಕೆಲಸ ಮಾಡಿ ಪ್ರೋಆಕ್ಟಿವ್ ಆಗಿರ್ಬೋದು. ಎಕ್ಸ್ಟ್ರಾರ್ಡಿನರಿ ಅದು ಅಲ್ಲ, ಯಾಕಂದ್ರೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಒಬ್ಬರು ಎಕ್ಸ್ಟ್ರಾರ್ಡಿನರಿ ಆಗಿರ್ಬೋದು, ಅದು ಅಲ್ಲ ಹೇಳ್ತಾ ಇರೋದು. ಜೀನಿಯಸ್ ಕೂಡ ಅಲ್ಲ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಬ್ಬ ಸೈಂಟಿಸ್ಟ್ ಒಂದು ವಿಷಯದಲ್ಲಿ ಜೀನಿಯಸ್ ಆಗಿರ್ಬೋದು, ಆದರೆ ವೇರಿಂಗ್ ಡಿಫ್ರೆಂಟ್ ಹ್ಯಾಟ್ಸ್ ಅಂತ ಅಂದ್ರೆ ಅವರು ಮಲ್ಟಿ ಫೇಸೆಟೆಡ್, ಅಂದ್ರೆ ಅವ್ರು ಬೇರೆ ಕೆಲಸಗಳನ್ನ ಮಾಡಬಹುದು ಅಂತ ಅರ್ಥ. ಮುಂದಿನ ಪ್ರಶ್ನೆ, ಅನ್ ಆರ್ಥೋಡಾಕ್ಸ್ ಔಟ್ಲುಕ್ ಇಸ್ ಫಾಸ್ಟ್ ಡಿಸಪಿಯರಿಂಗ್ ವಿತ್ ದ ಅಡ್ವೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ಆರ್ಥೋಡಾಕ್ಸ್ ಪದಕ್ಕೆ ಹುಡುಕಬೇಕು. ಹೆಡ್ ಮಿಸ್ಟ್ರೆಸ್ ಹ್ಯಾಸ್ ರಿಟೈನ್ಡ್ ಅ ಕನ್ಸರ್ವೇಟಿವ್ ಔಟ್ಲುಕ್ ಟು ಟೀಚಿಂಗ್. ಆರ್ಥೋಡಾಕ್ಸು ಕನ್ಸರ್ವೇಟಿವ್ ಅದರ ಎರಡರ ಸಿನಾನಿಮ್ ಅನ್ನ ನಾವು ಹುಡುಕಬೇಕು ಇಲ್ಲಿ. ಪ್ರಶ್ನೆ, ಮಾಡರ್ನ್ ಅಬ್ಸಲ್ಯೂಟ್ಲಿ ಅಲ್ಲ, ಯಾಕಂದ್ರೆ ಅದು ಆಪೋಸಿಟ್. ಓಲ್ಡ್ ಫ್ಯಾಷನ್ ಇದೊಂದು ಪಾಸಿಬಿಲಿಟಿ. ರಿಯಲಿಸ್ಟಿಕ್ ಅಲ್ಲ. ಕಾಂಟೆಂಪರರಿ ಅಲ್ಲ. ಸರಿಯಾದ ಉತ್ತರ ಓಲ್ಡ್ ಫ್ಯಾಷನ್ಡ್. ಸೆಲೆಕ್ಟ್ ಆರ್ ಡಾರ್ಕನ್ ದ ವರ್ಡ್ ಆಪೋಸಿಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ಡ್ ವರ್ಡಿನ ಆಪೋಸಿಟ್ ಬೇಕು ಅಂತ. ಸೊ ಈ ತರದ ಪ್ರಶ್ನೆಗಳಿಗೆ ನಮ್ಗೆ ಎಲ್ಲ ವರ್ಡ್ಸಿನ ಆಪೋಸಿಟ್ ಮೀನಿಂಗ್ಸು ಗೊತ್ತಿರಲ್ಲ. ಅಂಡ್ ಒಂದ್ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತಾ ನಮ್ ವೊಕ್ಯಾಬ್ಯುಲರಿಯನ್ನ ಹಾಗೆ ಇನ್ಕ್ರೀಸ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1. ಇನ್ನೊಂದೇನು ಅಂದ್ರೆ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಹಾಲ್ ಅಲ್ಲಿ ಗೆಸ್ ಮಾಡೋ ಒಂದು ಎಬಿಲಿಟಿನ ಬೆಳೆಸ್ಕೋಬೇಕು ಸ್ಪರ್ಧಾರ್ಥಿಗಳೇ. ಸೊ ಫಸ್ಟ್ ಪ್ರಶ್ನೆ, ಹಿಸ್ ಅನ್ಕೆಂಪ್ಟ್ ಅಪಿಯರೆನ್ಸ್ startled the audience as they were expecting a heavily dressed magician. ಅಂದ್ರೆ ಅನ್ಕೆಂಪ್ಟ್ ಅಪಿಯರೆನ್ಸ್ ಸ್ಟಾರ್ಟಲ್ಡ್ ದ ಆಡಿಯನ್ಸ್ ಎಲ್ಲರೂ ಇವನ ಅನ್ಕೆಂಪ್ಟ್ ಅಂದ್ರೆ ಅನ್ಟೈಡಿ ಅಪಿಯರೆನ್ಸ್ ಇಂದ ಶಾಕ್ ಆಗ್ಬಿಟ್ಟಿದ್ದಾರೆ. ಸ್ಟಾರ್ಟಲ್ಡ್ ಅಂದ್ರೆ ಶಾಕ್, ಸರ್ಪ್ರೈಸ್ಡ್. ಆಸ್ ದೇ ವೇರ್ ಎಕ್ಸ್ಪೆಕ್ಟಿಂಗ್ ಅ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್, ತುಂಬಾ ಹೆವಿಯಾಗಿ ಕೋಟು ಸೂಟ್ ಹಾಕೊಂಡು ಬರುವಂತ ಮೆಜಿಷಿಯನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು ಅಂತ ಪ್ರಶ್ನೆ ಇರೋದು. ಆಪ್ಷನ್ಸ್ ಇದೆ ಇದರಲ್ಲಿ. ಟಾಸ್ಡ್ ಅಂತ. ಈಗ ನೀವು ನೋಡ್ಬೇಕು, ಹಿಸ್ ಟಾಸ್ಡ್ ಅಪಿಯರೆನ್ಸ್, ಇದಕ್ಕೆ ಅರ್ಥವೇ ಬರೋದಿಲ್ಲ. ಹಿಸ್ ಟಾಸ್ಡ್ ಅಪಿಯರೆನ್ಸ್ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ. ನೆಕ್ಸ್ಟ್, ಹಿಸ್ ಟೋಸಲ್ಡ್ ಅಪಿಯರೆನ್ಸ್ ಅಂತ ಇಟ್ಕೊಳ್ಳೋಣ, ನಮ್ಗೆ ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ಹಿಸ್ ಟೈಡಿ ಅಪಿಯರೆನ್ಸ್, ಆಪೋಸಿಟ್ ಬೇಕು ನಮ್ಗೆ. ಅನ್ಕೆಂಪ್ಟ್ ಇನ ಆಪೋಸಿಟ್ ವರ್ಡ್ ಬೇಕಾಗಿದೆ ಇವಾಗ. ಅನ್ಕೆಂಪ್ಟ್ ಅಂತ ಅಂದ್ರೆ ಹೇಗಂದ್ರೆ ಹಾಗಿರೋದು, ಅನ್ಟೈಡಿ ಆಗಿರೋದು. ನಾನು ಇವಾಗ ಅನ್ಟೈಡಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ದ ರೈಟ್ ಆನ್ಸರ್ ಇಸ್ ಟೈಡಿ. ಆಪೋಸಿಟ್ ಆಫ್ ಅನ್ಕೆಂಪ್ಟ್ ಈಸ್ ಟೈಡಿ. ಸ್ಟಾರ್ಟಲ್ಡ್ ಆಡಿಯನ್ಸ್ ಆಸ್ ದೇ ವೇರ್ ಎಕ್ಸ್ಪೆಕ್ಟಿಂಗ್ ಅ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್. ಒಬ್ಬ ಟೈಡಿಯಾಗಿ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್ ಅನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಟೆಂಪರೇಟ್ ಕೂಡ ರಾಂಗ್ ಆಗುತ್ತೆ. ಟೋಸ್ಡ್ ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಗ್ ಡೌನ್ ಇನ್ ಟು ವಾಲ್ಯೂಮಿನಸ್ ಚೇರ್. ಅಂದ್ರೆ ಒಂದು ವಾಲ್ಯೂಮಿನಸ್ ಚೇರ್ ಅಲ್ಲಿ ಗ್ರ್ಯಾಂಡ್ ಫಾದರ್ ಆರ್ ಗ್ರ್ಯಾಂಡ್ ಮದರ್ ಯಾರಾದ್ರೂ ಆಗಿರ್ಬೋದು, ಅವರು ಸ್ಯಾಂಕ್ ಆದ್ರು ಇಂಟು ಅ ವಾಲ್ಯೂಮಿನಸ್ ಚೇರ್. ಇದರ ಆಪೋಸಿಟ್ ವರ್ಡ್ ಬೇಕಾಗಿದೆ ನಮಗೆ. ವಾಲ್ಯೂಮಿನಸ್ ಇನ ಆಪೋಸಿಟ್ ವರ್ಡ್ ಒಂದು. ಇದರಲ್ಲಿ ಗೆಸ್ ಏನ್ ಮಾಡಬಹುದು ಅಂದ್ರೆ, ವಾಲ್ಯೂಮಿನಸ್ ಅಂದ್ರೆ ಏನು, ಇದು ನೀವು ನೋಡ್ಬೋದು ವಾಲ್ಯೂಮ್ ಇಂದ ಬರ್ತಾ ಇದೆ. ಈಗ ಇದರ ಆಪೋಸಿಟ್ ಏನು, ಸ್ಮಾಲ್ ಅಲ್ಲ, ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ವಾಲ್ಯೂಮಿನಸ್ ಇನ ಆಪೋಸಿಟ್ ಲಾರ್ಜ, ಗೊತ್ತಿಲ್ಲ. ವಾಸ್ಟ್ ಒಂದು ನೋಡ್ಬೇಕು. ಲಾರ್ಜು ವಾಸ್ಟ್ ಎರಡು ವಿಸ್ತೃತತೆಯನ್ನ ಹೇಳ್ತಾ ಇದೆ, ಅಂದ್ರೆ ತುಂಬಾ ವಿಶಾಲವಾಗಿತ್ತು. ಸೊ ಯಾವಾಗ ಲಾರ್ಜ್ ಅನ್ನೋ ಪಾಸಿಬಿಲಿಟಿ ಇದೆಯೋ, ವಾಸ್ಟ್ ಅನ್ನೋ ಪಾಸಿಬಿಲಿಟಿನೂ ಕರೆಕ್ಟ್ ಆಗತ್ತೆ. ಸೊ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಈ ತರ ಎರಡೆರಡು ಸಿಮಿಲರ್ ಸೌಂಡಿಂಗ್ ಆಪ್ಷನ್ಸ್ ಅಲ್ಲಿ ಇದೆ ಅಂದ್ರೆ ಅದು ಎರಡೂ ತಪ್ಪಾಗಿರುತ್ತೆ. ಬಿಕಾಸ್
ಇದು ಸರಿಯಾದಲ್ಲಿ ಇದು ಸರಿಯಾಗುವ ಚಾನ್ಸಸ್ ಇರುತ್ತೆ. ವಾಲ್ಯೂಮಿನಸ್ ಅಂದ್ರೆ ತುಂಬಾ ದೊಡ್ಡ ಗಾತ್ರದ್ದು. ದೊಡ್ಡ ಗಾತ್ರದ್ದು ಅನ್ನೋದಕ್ಕೆ ಆಪೋಸಿಟ್ ಏನು ಅಂದ್ರೆ ಚಿಕ್ಕ ಗಾತ್ರದ್ದು. ಸ್ಪೇಷಿಯಸ್ ಕೂಡ ಅಲ್ಲ. ಆಪ್ಷನ್ 1 ಸ್ಮಾಲ್ ಇಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, ವಿ ಹ್ಯಾವ್ ಅಬಂಡೆಂಟ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಗಿಲ್ಟ್. ಸೊ ಇಲ್ಲಿ ನೋಡ್ಬೋದು ಒಬ್ಬ ತನಿಖಾಧಿಕಾರಿ ತುಂಬಾ ಎವಿಡೆನ್ಸ್ ಇದೆ ಇವರ ಗಿಲ್ಟ್ ಅನ್ನ ಪ್ರೂವ್ ಮಾಡೋಕೆ. 1 2 3 4 5 6 ಹಲವಷ್ಟು ಎವಿಡೆನ್ಸ್ ಇದೆ. ಇದರ ಆಪೋಸಿಟ್ ವರ್ಡ್ ಏನು? ಅಬಂಡೆಂಟ್ ಇನ್ ಆಪೋಸಿಟ್ ವಿ ಹ್ಯಾವ್ ರಿಚ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಗಿಲ್ಟ್ ಅಲ್ಲ. ಅಬಂಡೆಂಟ್ ಇನ್ ಆಪೋಸಿಟ್ ರಿಚ್ ಆಗಕ್ಕಾಗಲ್ಲ. ಇನ್ ಸ್ಕೇರ್ಸ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಇನ್ಫೈನೈಟ್ ಅಂದ್ರೆ ಲೆಕ್ಕವಿಲ್ಲದೆ ಇರೋಷ್ಟು ಎವಿಡೆನ್ಸು, ಅದು ಕೂಡ ತಪ್ಪು. ಯಾಕಂದ್ರೆ ಅಬಂಡೆಂಟ್ ಮತ್ತು ಇನ್ಫೈನೈಟ್ ಸಿಮಿಲರ್ ಸೌಂಡಿಂಗ್, ಅಂದ್ರೆ ಅದೆರಡು ಸೇಮ್ ಮೀನಿಂಗ್ ಕೊಡುತ್ತೆ. ಪ್ರೊಫ್ಯೂಸ್ ಅದು ಕೂಡ ಅಲ್ಲ, ಯಾಕಂದ್ರೆ ಪ್ರೊಫ್ಯೂಸ್ ಅಂದ್ರೆ ತುಂಬಾನೇ ಜಾಸ್ತಿ. ಸರಿಯಾದ ಉತ್ತರ ಸ್ಕೇರ್ಸ್. ವಿ ಹ್ಯಾವ್ ಸ್ಕೇರ್ಸ್ ಎವಿಡೆನ್ಸ್, ಅಥವಾ ಅಂದ್ರೆ ಒಂದೇ ಒಂದು ಎವಿಡೆನ್ಸ್ ಇದೆ ಸೊ ಹಾಗಾಗಿ ಇವರನ್ನ ಗಿಲ್ಟಿ ಅಂತ ಪ್ರೂವ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆ, ಶಿ ಹೇಟೆಡ್ ದ ಇನ್ಸೋಲೆಂಟ್ ಟೋನ್ ಆಫ್ ಹಿಸ್ ವಾಯ್ಸ್. ಅವರು ಇವರ ಇನ್ಸೋಲೆಂಟ್ ಟೋನ್ ಅನ್ನ ಹೇಟ್ ಮಾಡ್ತಾ ಇದ್ರು. ಇದರ ಆಪೋಸಿಟ್ ಬೇಕು. ನಾವು ನೋಡ್ಬೇಕು. she hated the insolent tone. For example, ಇದರ ಅರ್ಥ ಏನಿರ್ಬೋದು? ಯಾವುದನ್ನು ಇವರು ಹೇಟ್ ಮಾಡ್ತಾರೆ ಅಂತ ಅಂದ್ರೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ನೆಗೆಟಿವ್ ಬದಲು ಪಾಸಿಟಿವ್ ಕ್ಯಾರೆಕ್ಟರ್ ಅನ್ನ ಹುಡುಕ್ಬೇಕು. ಇನ್ಸೋಲೆಂಟ್ ಅಂತ ಅಂದ್ರೆ ಆರೋಗೆನ್ಸ್ ಇಂದ ಕೂಡಿರುವಂತದ್ದು, ತುಂಬಾ ಪ್ರೌಡ್ ಆಗಿ ಮಾತಾಡುವಂಥದ್ದು, ಲೌಡ್ ಆಗಿರುವಂತದ್ದು. ಸೊ ಆರೋಗೆನ್ಸ್ ಇನ್ ಆಪೋಸಿಟ್ ರೆಸ್ಪೆಕ್ಟ್ಫುಲ್. ರಿಚ್ ಅಲ್ಲ, ಡಿಟರ್ಮೈನ್ಡ್ ಅಲ್ಲ, ಸಲ್ಲನ್ ಅಲ್ಲ. ಇನ್ಸೋಲೆಂಟ್ ಇನ್ ಆಪೋಸಿಟ್ ರೆಸ್ಪೆಕ್ಟ್ಫುಲ್. ರೈಟ್. ಮುಂದಿನ ಪ್ರಶ್ನೆ, ದ ಪಿಕ್ಚರ್ ಹ್ಯಾಸ್ ಟೂ ಮಚ್ ರಿಡಂಡೆಂಟ್ ಡೀಟೇಲ್. ಫಾರ್ ಎಕ್ಸಾಂಪಲ್, ಈ ಪಿಕ್ಚರ್ ಅಲ್ಲಿ ನೋಡಿ ತುಂಬಾ ಡೀಟೇಲ್ಸ್ ಇದೆ. ಎಷ್ಟು ಡೀಟೇಲ್ಸ್ ಇದೆ ಅಂದ್ರೆ ಎಷ್ಟೊಂದು ಡೀಟೇಲ್ಸ್, ನಮ್ಗೆ ಯಾಕಿಷ್ಟು ಡೀಟೇಲ್ಸ್ ಇದೆ ಅನ್ನೋಷ್ಟು ಡೀಟೇಲ್ಸ್ ಇದೆ. ಇದರ ಆಪೋಸಿಟ್ ಬೇಕು ನಮ್ಗೆ. ಆಪೋಸಿಟ್ ಬೇಕು ಅಂದ್ರೆ ಡೈಲೇಟರಿ ಅಲ್ಲ, ಎಂಪ್ಲಾಯ್ಡ್ ಅಲ್ಲ, ಅಸ್ಟ್ಯೂಟ್ ಅಲ್ಲ. ಸರಿಯಾದ ಉತ್ತರ ನೆಸೆಸರಿ. ಯಾಕೆ ಅಂದ್ರೆ ರಿಡಂಡೆಂಟ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ತುಂಬಾ ಅನ್ನೆಸೆಸರಿ ಡೀಟೇಲ್ಸ್ ಇದೆ. ಸೊ ಅನ್ನೆಸೆಸರಿ ಡೀಟೇಲ್ಸ್ ಇರೋದ್ರಿಂದ ಇದು ಪಿಕ್ಚರ್ ಅಲ್ಲಿ ರಿಡಂಡೆಂಟ್ ಡೀಟೇಲ್ಸ್ ಅಂತ ಹೇಳ್ತೀವಿ. ಬಟ್ ನಮ್ಗೆ ಇವಾಗ ಬೇಕಾಗಿರೋದು ನೆಸೆಸರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಫಾರ್ಮ್ ಆಫ್ ಆಂಟನಿಮ್ಸ್. ಸೊ ಇಲ್ಲಿ ಕನ್ಸಿಸ್ಟೆಂಟ್, ಅಬ್ಟ್ರೂಸಿವ್, ಇಲ್ಲ ಲೆಜಿಬಲ್ ಹಾಗೂ ಪಾರ್ಷಿಯಲ್ ಅಂತ ಇದೆ. ಈ ತರದ ಪ್ರಶ್ನೆಗಳಿಗೆ ನಮ್ಗೆ 2 ಅಥವಾ 1 ಗೊತ್ತಿದ್ರೆ ಸಾಕು. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ನಾವು ಎಲಿಮಿನೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಲೆಜಿಬಲ್ ತಗೊಳ್ಳೋಣ. ಲೆಜಿಬಲ್ ಎಲ್ಲಿಂದ ಸ್ಟಾರ್ಟ್ ಆಗುವ ಪದಕ್ಕೆ ಅದರ ಪ್ರಿಫಿಕ್ಸ್ ಬಂದು ಇಲ್ ಅಂತ ಬರುತ್ತೆ ಯಾವಾಗ್ಲೂ. ಇಲ್ಲೆಜಿಬಲ್, ಇಲ್ಲಾಜಿಕಲ್. ಸೊ ನಾವು 3ನೇ ಆಪ್ಷನ್ ಅನ್ನ ಇಲ್ಲಿಗೆ ಹುಡುಕ್ಬೇಕು. ಸೊ ಈ ಆಪ್ಷನ್ಸ್ ಅಲ್ಲಿ ಇಲ್ ಯಾವುದು ಅಂತ ಅಂದ್ರೆ ಈ 2 ಆಪ್ಷನ್ಸ್ ಇಲ್ಲಲ್ಲಿದೆ. ನೆಕ್ಸ್ಟ್ ಬಂದು ಪಾರ್ಷಿಯಲ್ ಅಂತ ಇದೆ. ಪಾರ್ಷಿಯಲ್ ಮತ್ತು ಅಂದ್ರೆ ಪಿ ಇಂದ ಸ್ಟಾರ್ಟ್ ಆಗುವ ಹಾಗೂ ಎಂ ಇಂದ ಸ್ಟಾರ್ಟ್ ಆಗುವ ಪದಕ್ಕೆ ಐ ಎಂ ಸೇರ್ಕೊಳ್ಳುತ್ತೆ ಆಸ್ ಪ್ರಿಫಿಕ್ಸ್. ಸೊ ಇಂಪಾರ್ಷಿಯಲ್ ಅಂತ ಆಗತ್ತೆ, ಇಮ್ಮೊಬೈಲ್ ಅಂತ ಆಗತ್ತೆ. ಸೊ ಐ ಎಂ ಬಂದು ಪಿ ಇರುವ ವರ್ಡ್ಸಿಗೆ. ಸೊ ಈ 2ರಲ್ಲಿ ನೀವು ನೋಡ್ಬೋದು ಐ ಎಂ ಅಂತ ಇದೆ. ಸೊ ಏನು ಎಲಿಮಿನೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬಂದು ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ಗೆ ಸರಿಯಾದ ಉತ್ತರ ಇನ್ಕನ್ಸಿಸ್ಟೆಂಟ್. ಸೊ ಆಪ್ಷನ್ 2 ಇಸ್ ರೈಟ್. ಆಬ್ಟ್ರೂಸಿವ್ಗೆ ಅನ್ಆಬ್ಟ್ರೂಸಿವ್ ಅಂತ ಗೊತ್ತು ಮಾಡ್ಕೋಬಹುದು. ಇನ್ ಮತ್ತು ಅನ್ನಿಗೆ ರೂಲ್ಸ್ ಅಷ್ಟು ಸ್ಪೆಸಿಫೈಡ್ ಆಗಿ ಇಲ್ಲ. ಮುಂದಿನ ಪ್ರಶ್ನೆ, ಸೆಂಟೆನ್ಸ್ ಎರರ್. ಸೆಂಟೆನ್ಸ್ ಎರರ್ ಅಲ್ಲಿ ಏನಿದೆ ಅಂತ ಅಂದ್ರೆ, ಸೊ ಈ ಎಂಟೈರ್ ಸೆಂಟೆನ್ಸ್ ಅಲ್ಲಿ ಯಾವ ಭಾಗದಲ್ಲಿ ಎರರ್ ಇದೆ 1 2 3 4 ಅಂತ ಹೇಳಬೇಕು. ಸೊ
he was so angry that he shouted loud at them. ಈ ಭಾಗದಲ್ಲಿದ್ಯಾ ಈ ಭಾಗದಲ್ಲಿದ್ಯಾ ಈ ಭಾಗದಲ್ಲಿದ್ಯಾ ಅಥವಾ ಎರರೇ ಇಲ್ವಾ ಅಂತ. he was so angry, ಈ ಪಾರ್ಟ್ ಅಲ್ಲಿ ಏನು ಎರರ್ ಇಲ್ಲ, ಅವರಿಗೆ ತುಂಬಾ ಕೋಪ ಬಂತು. that he shouted loud, ಲೌಡ್ ಅಲ್ಲ loudly, that he shouted loudly at them. So option 2 is right. Next, if I was you, I would have taken the medicines. ಅಥವಾ no error. if I was you, ಇಲ್ಲಿ ನಾನು ನೀನಾಗಿದ್ದರೆ ಅನ್ನೋ ಪಾರ್ಟ್ ಇದು. ನಾನು ನೀನಾಗಿದ್ದರೆ, if I was you ಅಲ್ಲ, I were you is the right word. So if I were you, ನಾನು ನೀನಾಗಿದ್ದರೆ ನಾನು ಮೆಡಿಸಿನ್ಸ್ ತಗೊಂತಾ ಇದ್ದೆ. ಸೊ ತಪ್ಪಿರುವ ಭಾಗ ಪಾರ್ಟ್ 1. ಮುಂದೆ, ರೀಟಾ ಲಾಸ್ಟ್ ಹರ್ ಪಾಸ್ಪೋರ್ಟ್ ವಿಚ್ ಎಫೆಕ್ಟೆಡ್ ಹರ್ ಬ್ಯಾಡ್ಲಿ. ರೀಟಾ ಅಲ್ಲಿ ಅಂತೂ ಏನೂ ತಪ್ಪಿರಕ್ ಸಾಧ್ಯ ಇಲ್ಲ, ಸೊ 1 ಅನ್ನ ರಿಮೂವ್ ಮಾಡ್ಬಿಡ್ಬೋದು. ಲಾಸ್ಟ್ ಹರ್ ಪಾಸ್ಪೋರ್ಟ್ ಇದರಲ್ಲಿನೂ ಏನೂ ತಪ್ಪಿರೋಕ್ ಚಾನ್ಸ್ ಇಲ್ಲ, 2 ಅನ್ನ ಎಲಿಮಿನೇಟ್ ಮಾಡ್ಬೋದು. ಈಗ ಉಳಿತೆ 2 ಆಪ್ಷನ್, ಸೊ ನಾವು ಆಲ್ರೆಡಿ ಹತ್ರ ಬಂದಿದೀವಿ. ಎಫೆಕ್ಟೆಡ್ ಹರ್ ಬ್ಯಾಡ್ಲಿ, ಎಫೆಕ್ಟೆಡ್ ಅಲ್ಲ ಅಫೆಕ್ಟೆಡ್ ಹರ್ ಬ್ಯಾಡ್ಲಿ, ಅದು ಅವರಿಗೆ ಅಫೆಕ್ಟ್ ಮಾಡಿತು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೈಟ್. ಶಿ ಹ್ಯಾಡ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಫಿಶ್. ಸರಿ, ಶಿ ಹ್ಯಾಡ್ ವೆಂಟ್ ಅಲ್ಲಿ ನಮಗ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಟು ದ ಮಾರ್ಕೆಟ್ ಇದರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರು ಮಾರ್ಕೆಟ್ಗೆ ಹೋದರು. ಟು ಬೈ ಫಿಶ್, ಟು ಬೈ ಫಿಶ್ ಅಲ್ಲಿನೂ ಏನೂ ತಪ್ಪಿಲ್ಲ. ಸೊ 2 ಮತ್ತೆ 3 ಅನ್ನ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ನಾವು ಆಲ್ರೆಡಿ 50% ಕ್ಲೋಸ್ ಟು ದ ಆನ್ಸರ್. ಸರಿಯಾದ ಉತ್ತರ ಇವಾಗ 1 ಅಥವಾ 4 ಇರಬೇಕು. ಶಿ ಹ್ಯಾಡ್ ವೆಂಟ್ ಅದು ತಪ್ಪು. ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್ ಅಥವಾ ಶಿ ವೆಂಟ್ ಟು ದ ಮಾರ್ಕೆಟ್ ಎರಡು ಸರಿಯಾಗತ್ತೆ. ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್ ಟು ಬೈ ಫಿಶ್. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, ಸಿಂಗುಲರ್ ಮತ್ತು ಪ್ಲೂರಲ್. ಇಲ್ಲಿ ನೋಡಬೇಕು. ಸೊ out of the given 4 groups of singular sets, select the group that contains the correct sets of singular plural. ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಫೋಕಸ್ ಇಂದ ಓದ್ಬೇಕು ಇದನ್ನ. ಪಾಯಿಂಟ್ ನಂಬರ್ 1, ಒಂದೇ ಒಂದು ಆಪ್ಷನ್, ಒಂದೇ ಒಂದು ಪಾರ್ಟ್ ರಾಂಗ್ ಆದ್ರೂ ಅದನ್ನ ಎಲಿಮಿನೇಟ್ ಮಾಡಬೇಕು. ಫೋರಮ್, ಫೋರಾ ಕರೆಕ್ಟ್ ಆಗಿದೆ. ಎಲ್ಫ್, ಎಲ್ವ್ಸ್, ಎಲ್ಫ್ಸ್ ಅಲ್ವಾ. ಎಫ್ ಇಂದ ಯಾವಾಗಾದ್ರೂ ಎಂಡ್ ಆದ್ರೆ, ಫಾರ್ ಎಕ್ಸಾಂಪಲ್ ಲೀಫ್ ಅಂತ ಇದ್ರೆ ಅದು ಲೀವ್ಸ್ ಆಗತ್ತೆ. ಸೊ ಎಲ್ಫ್ ಇರೋದು ಎಲ್ವ್ಸ್ ಆಗತ್ತೆ. ಬಿ ಈಸ್ ರಾಂಗ್, ಸೊ ಎ ಈಸ್ ರಾಂಗ್. ಎ ತಪ್ಪಾದ ತಕ್ಷಣ ಆಪ್ಷನ್ 2 ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್, ವಿಟಾ, ವಿಟೆ, ಕರಿಕುಲಂ ವಿಟಾ, ಕರಿಕುಲಂ ವಿಟೆ. ಶೀಪಿಗೆ ಶೀಪ್ ಸರಿ, ಆಕ್ಸ್ಗೆ ಆಕ್ಸೆನ್ ಸರಿ, ಇಂಡೆಕ್ಸ್ಗೆ ಇಂಡಿಸಿಸ್ ಸರಿ. ಸೊ ಇದರಲ್ಲಿ ಬಿ ಯಲ್ಲಿ ಎಲ್ಲಾ ಆಪ್ಷನ್ ಸರಿ ಇದೆ. ಸೊ ಬಿ ಇರುವ ಆಪ್ಷನ್ 3 ಹಾಗೂ 4, 1 ಅನ್ನ ನಾವು ತೆಗಿಬಹುದು. ನೆಕ್ಸ್ಟ್ ಬಂದು ನಾವು ಫ್ಲೋರೆಟ್, ಫ್ಲೋರೆಟ್ಸ್ ಕರೆಕ್ಟ್ ಆಗಿದೆ. ಬ್ರಾಂಚ್, ಬ್ರಾಂಚಸ್ ಕರೆಕ್ಟ್ ಆಗಿದೆ. ಪ್ಲುಮಾಜ್, ಪ್ಲುಮಾಜಸ್ ಕರೆಕ್ಟ್ ಆಗಿದೆ. ಕ್ವಿಲ್, ಕ್ವಿಲ್ಸ್, ಕ್ವಿಲ್, ಕ್ವಿಲ್ಸ್ ಅಲ್ಲ, ಕ್ವಿಲ್ಗೆ ಕ್ವಿಲ್ಸ್ ಅಂತ ಬರುತ್ತೆ. ಡಿ ಈಸ್ ರಾಂಗ್, ಇಲ್ಲಿ ಎಕ್ಸ್ಟ್ರಾ ಇ ಇಲ್ಲ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಡಿ ಅಲ್ಲಿ ಯೂನಿವರ್ಸಿಟಿ, ಯೂನಿವರ್ಸಿಟೀಸ್ ಕರೆಕ್ಟ್ ಆಗಿದೆ. ಫೈನಾನ್ಸಸ್ ಕರೆಕ್ಟ್ ಆಗಿದೆ. ಅಸೋಸಿಯೇಷನ್ಸ್ ಕರೆಕ್ಟ್ ಆಗಿದೆ. ಕ್ಲಿಕ್, ಕ್ಲಿಕ್ಸ್ ಕರೆಕ್ಟ್ ಆಗಿದೆ. ಡಿ ಇಸ್ ರೈಟ್. ಆಪ್ಷನ್ ಡಿ, ಆಪ್ಷನ್ 4, ಬಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಫೆಮಿನೈನ್ ಅಂಡ್ ಮ್ಯಾಸ್ಕ್ಯುಲೈನ್ ಜೆಂಡರ್ಸ್ ಬಗ್ಗೆ ಪ್ರಶ್ನೆ ಇದೆ, ನೋಡೋಣ. ಸೊ ಯಾವ ಗ್ರೂಪಿನಲ್ಲಿ ಯಾವ ಗ್ರೂಪಿನ ಮ್ಯಾಸ್ಕ್ಯುಲೈನ್ ಹಾಗೂ ಫೆಮಿನೈನ್ ಜೆಂಡರ್ಸ್ ಕರೆಕ್ಟ್ ಇದೆ ಎನ್ನುವ ಪ್ರಶ್ನೆ ಬಹಳ ಸೊಗಸಾದ ಪ್ರಶ್ನೆ, ನಿಧಾನಕ್ಕೆ ಓದ್ಬೇಕು. ಫಸ್ಟ್, ವಿಸರ್ಡ್ ಹಾಗೂ ವಿಚ್. ಎಸ್, ವಿಸರ್ಡಿನ ಸರಿಯಾದ ಪದ ವಿಚ್ ಕರೆಕ್ಟ್. ಆಥರ್, ಆಥರೆಸ್ ಕರೆಕ್ಟ್ ಆಗಿದೆ. ಸ್ಟಾಲಿಯನ್, ಮೇರ್ ಕರೆಕ್ಟ್ ಆಗಿದೆ. ಮಾಂಕ್ಗೆ ನನ್, ಆಪ್ಷನ್ ಡಿ ಕೂಡ
ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದ್ದಲ್ಲಿ 2 ಅನ್ನ ಹಾಗೂ 4 ಅನ್ನ ನಾವು ರಾಂಗ್ ಅಂತ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾರ್ಟ್ ಬಂದು ನಮ್ಗೆ ಬಟ್ಲರ್ ಅಂದ್ರೆ ಹೌಸ್ ಕೀಪರ್. ಬಟ್ಲರ್ ನ ಫೆಮಿನೈನು ಹೌಸ್ ಕೀಪರ್ ಅಂತ ಕೊಟ್ಟಿದ್ದಾರೆ, ಅದು ಸರಿಯಾಗಿದೆ. ನೆಕ್ಸ್ಟ್ ಅರ್ಲ್ ಕೌಂಟೆಸ್, ಇದು ಕೂಡ ಸರಿಯಾಗಿದೆ. ಸ್ಟ್ಯಾಗಿನ ಅಪೋಸಿಟ್ ಫೆಮಿನೈನ್ ಜೆಂಡರ್ ಡೀರ್, ಇದು ಕರೆಕ್ಟ್ ಆಗಿದೆ. ಲಾರ್ಡ್ ಲೇಡಿ, ಇದು ಸರಿಯಾಗಿದೆ. ಸೊ ಬಿ ಈಸ್ ರೈಟ್. ಒಂದು ವೇಳೆ ಇದು ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ, ಈ ಕಡೆ ಬರೋಣ, ಆಪ್ಷನ್ ಸಿ ಗೆ ಬರೋಣ. ಆಪ್ಷನ್ ಸಿ ಗೆ ಬಂದಾಗ ನಮ್ಗೆ ಚೇರ್ಮನ್ ಅಂದ್ರೆ ಚೇರ್ ಪರ್ಸನ್, ಫೆಮಿನೈನ್ ಆಫ್ ಮ್ಯಾನ್ ಇಸ್ ವುಮೆನ್. ಸೊ ಇದರ ಕರೆಕ್ಟ್ ಆನ್ಸರ್ ಚೇರ್ ವುಮೆನ್ ಇರಬೇಕು. ಸೊ ಸಿ ಇಸ್ ರಾಂಗ್ ಅಲ್ವಾ? ಸೊ ಸಿ ರಾಂಗ್ ಆಗಿದೆ. ಸಿ ಅನ್ನ ನಾವು ಆಲ್ರೆಡಿ ಎಲಿಮಿನೇಟ್ ಮಾಡಿದೀವಿ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಕ್ಲೌನ್ಗೆ ಕ್ಲೌನೆಟ್, ಪೀಕಾಕ್ಗೆ ಪಿಹೆನ್, ಹೆನ್ಗೆ ಫೌಲ್, ಸ್ಟಿವರ್ಡ್ಗೆ ಸ್ಟಿವರ್ಡೆಸ್. ಹೆನ್ನಿಗೆ ಫೌಲ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಹೆನ್ನಿಗೆ ಆಪೋಸಿಟ್ ಬಂದು ರೂಸ್ಟರ್ ಅಂತ ಆಗತ್ತೆ. ಸೊ ಆಪ್ಷನ್ ಡಿ ರಾಂಗ್ ಆಗತ್ತೆ. ಆಪ್ಷನ್ 4 ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್.